ಎಣಕೋ ಗಂಡು ಇನ್ನು ಹುಟ್ಟಿಲ್ಲ ಎಂದೆಂದೂ ಹುಟ್ಟಲ್ಲ ಈ ಸಿಂಹದ ಮರಿ ಇವನು ಈ ದುರ್ಗದ ಹುಲಿ ಇವನು ಈ ಸಿಂಹದ ಮರಿ ಇವನು ಈ ದುರ್ಗದ ಹುಲಿ ಇವನು ಓಡಲೇ 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 ಬೆಟ್ಟದಷ್ಟು ಆಸೆ ಇಟ್ಟುಕೊಂಡು ಹೇಸಿ ಜೀವನ ಸಾಗಿಸುತ್ತಿರುವ ಧರ್ಮ್ಯ ಇಂದು ನಿನ್ನ ತಮ್ಮನ ಹೆಂಡತಿ ನನ್ನ ಕೈವಶ. ಅಂದ ಮೇಲೆ ನಿನ್ನ ಮನೆತನವೇ ಸರ್ವನಾಶ. ಇದಾದ ಮೇಲೆ ನಿನ್ನ ಕೊರಳಿಗೆ ಬರುವುದು ಯಮಪಾಶ. ನಾನು ಹಾಕಿದ ಟಾರ್ಗೆಟ್ ಪ್ರಕಾರ ಇಂದು ಆರನ ವಿಕ್ರಮನು ಜೈಲಿನಲ್ಲಿದ್ದಾನೆ. ಅವನು ಬಿಡುಗಡೆಯಾಗಿ ಬರುವುದರೊಳಗಾಗಿ ಆ ರಣವಿಕ್ರಮನ ಜಮೀನಲ್ಲಿ ಒಂದು ಹೊಸ ಫ್ಯಾಕ್ಟರಿ ಕಟ್ಟಲೇಬೇಕು. ಕಟ್ಟಲೇಬೇಕು ನಂಜೇಗೌಡ, ಕಟ್ಟಲೇಬೇಕು. ಆದಷ್ಟು ಬೇಗನೆ ಈ ಕಾರ್ಯ ಮುಗಿಸಲೇಬೇಕು. ಮುಗಿಸಬೇಕಂತ ಮನಸ್ಸಿನಾಗ ಇಟ್ಕೊಂಡು ನಿಂತ್ರೆ ಹೆಂಗ್ರಿ ದನಿಯಾರ? ಮೊದಲು ಆಯಾ ತೆಗೆದು ಆಮೇಲೆ ಪಾಯ ಹಾಕ್ಬೇಕು. ಯಪ್ಪ ಸೌಕಾರ, ಪಾಯ ತೆಗದ ಆಯ ಹಾಕ್ತೇನಂತ ಬರೀ ಬಾಯಿ ಮಾತಿನಿಂದ ಹೇಳಿದ್ರಿ ಹೆಂಗ್ರಿ ಅಪ್ಪ? ತಡೀರಿ, ನಾನ ಪೂಜೆ ಮಾಡ್ತೇನಂತ. ಯಪ್ಪ ಸೌಕಾರ, ಈ ಬುದ್ಧಿಯಿಂದ 2 ಪೆಟ್ಟು ಹಾಕ್ರಿ ಅಪ್ಪ ನಿಮ್ಮ ಹಸ್ತದಿಂದ. ಆಯಿತು ತಿರ್ಶೆಟ್ಟಿ, ನಿನ್ನಿಷ್ಟದಂತೆ ಆಗಲೇ. ನಿನ್ನ ಗೋತಲೆ ಪೂಜೆಯನ್ನು ಇದೇನು ನಿಮ್ಮ ಅಪ್ಪ ಗಳಿಸಿದ ಆಸ್ತಿ ಅಲ್ಲ, ಇದು ನನ್ನ ಸ್ವಂತ ಆಸ್ತಿ. ವಿಕ್ರಮ, ಎಂದು ನಿನ್ನ ಹೆತ್ತ ತಂದೆ ತಾಯಿ ಸತ್ತು ಹೋದರು ಅಂದೇ ನಿನ್ನ ಆಸ್ತಿ ಎಲ್ಲ ನನ್ನ ಸ್ವತ್ತು. ಅದು ನನಗೆ ಗೊತ್ತು ನಂಜೇಗೌಡ, ಚೆನ್ನಾಗಿ ಗೊತ್ತು.
ನನ್ನ ಆಸ್ತಿಯು ನಿನ್ನ ಸ್ವತ್ತು ಆಗಬೇಕಾದರೆ ನಿನ್ನ ಎತ್ತ ತಾಯಿ ನನ್ನ ತಂದೆಗೆ ಸೆರಗಾಸಿರಬೇಕು. ಅಂದಾಗ ನನ್ನ ಆಸ್ತಿಯು ನಿನ್ನ ಸ್ವತ್ತಾಗಿದೆಯಲ್ಲ ಮಿಸ್ಟರ್ ನಂಜೇಗೌಡ. ಲೇ ವಿಕ್ರಮ, ನನ್ನ ತಾಯಿಗೆ ಜಾರಿಣಿ ಎಂದು ಹೊಗಳಿದೇನಲೇ ಬೋಳಿಯ ಮಗನೇ. ಈ ಗೌಡನ ಹೆಸರು ಕೇಳಿದರೆ ಎಲ್ಲರೂ ಗಡಗಡನೆ ಅಂತೆ ನಡುಗಿ ಸಾಯುತ್ತಿರುವಾಗ ನೀನ್ಯಾವನಲೇ ನರಪಿಳ್ಳೆ? ನಿನ್ನಂತ ಕೆಟ್ಟ ಕುಣ್ಯನ್ನು ಸೊಟ್ಟು ಹಾಕಿ ಬಿಡುವೆ ನನ್ನ ಬಂದೂಕಿನಿಂದ. ಏ ಬಂಡಗೌಡ, ಬಡವರ ಮನೆಗೆ ಬೆಂಕಿ ಹಚ್ಚಿ ಮೈ ಕಾಸಿಕೊಳ್ಳುವ ನೀನೊಬ್ಬ ಏಸಿಗೌಡ. ನೀನೊಬ್ಬನೇ ಸೂರ್ಯನೆಂದು ಸ್ಯಾವ್ರ್ಯತನ ತೋರಿಸಬೇಡ. ನೀನು ಬಂದು ಕೈ ಎತ್ತಿದರೆ ಹಿಂದಕ್ಕೆ ಸರಿದು ಸಲಾ ಹೊಡಿತಾನೆಂದು ಎದಕೊಂಡಿಯೇನೋ ದುರಾತ್ಮ. ನಿನ್ನಂತ ದುರಾತ್ಮರಿಗೆ ಸಡ್ಡ ಹೊಡೆದು ಯುದ್ಧ ಮಾಡಲು ಬಂದಿರುವ ಗಂಡದೇ ಗಂಡು ಈ ರಣ ವಿಕ್ರಮ. ಗಂಡು ಹುಲಿ ಏ ವಿಕ್ರಮ, ನಾನೇ ಗಂಡೆದೆಯ ಗಂಡನೆಂದು ಕರಿ ಬಿಚ್ಚಿ ಹಾರ್ಯಾಡಬೇಡಲೇ ಗಾಂಡು. ನಿಮ್ಮಂತ ಗಾಂಡುಗಳ ರುಂಡ ಮುಂಡಗಳನ್ನು ಇದೇ ಪಿಸ್ತೂಲಿನಿಂದ ಸುಟ್ಟು ಹಾಕದಿದ್ದರೆ ನನ್ನ ಹೆಸರು ಡಾನ್, ಅಂಡರ್ವರ್ಲ್ಡ್ ಡಾನ್, ರಾಜ ರೌಡಿ ರಾಜನೇ ಅಲ್ಲ. ಏ ತಮ್ಮ ವಿಕ್ರಮ, ಯಾಕೆ ತೋರಿಸ್ತಿಪ್ಪ ನಿನ್ನ ಪವರ? ನೀ ಸತ್ರ ನಿನ್ನ ಕೇಳವ್ರ ಯಾರ? ಸುಮ್ಮನ ಇಲ್ಲಿಂದ ಹೊರಟು ಹೋಗ್ಬಿಡು. ಅರೇ ಶೆಟ್ಟಿ, ಸೋಮನೆ ಹೊರಟು ಹೋಗಲು ಬಂದಿಲ್ಲ ಶೆಟ್ಟಿ. ಕಂಡವರ ಆಸ್ತಿಗೆ ಕೈ ಹಾಕಿ ನಾವೇ ಕದಿಮರೆಂದು ಕಾಲು ಕೆದರಿ ನಿಂತಿರುವ ನಿಮ್ಮಂತ ಕೆಟ್ಟ ಕೋಣೆಗಳನ್ನ ಯಮ ದರ್ಶನಕ್ಕೆ ಕಳಿಸಲು ಬಂದಿದ್ದಾನೆ ಈ ರೊಚ್ಚಿಗೆದ್ದರನ ವಿಕ್ರಮ. ವಿಕ್ರಮ, ಎದೆ ಉಪ್ಪಿಸಿ ಅರ್ಥವಿಲ್ಲದೆ ವ್ಯರ್ಥನ ಮಾತನಾಡಿದರೆ ಇದೇ ನನ್ನ ಲಾಂಗಿನಿಂದ ನಿನ್ನನ್ನು ಮರ್ತನ ಮಾಡಬೇಕಾಗುತ್ತದೆ. ನೀನು ಎಚ್ಚರ. ನನಗೆ ಎಚ್ಚರ ಹೇಳುವ ಹುಚ್ಚು ಮಾರಿಗುಡಿ. ನನ್ನ ಘಟ ಹೋದರೂ ಚಿಂತೆ ಇಲ್ಲ, ಆಟ ಬಿಡುವನಲ್ಲ ಈ ರಣ ವಿಕ್ರಮ. ಸೋಮನೆ ನನ್ನ ಜಮೀನು ಬಿಟ್ಟು ಇಲ್ಲದ ಹೊರಟು ಹೋದರೆ ಸರಿ, ಇಲ್ಲವಾದರೆ ಕೋಚಿ ಹಾಕುವೆ ನಿಮ್ಮ ಕೆಟ್ಟ ಶರೀರವನ್ನ. ವಿಕ್ರಮ, ಕೋಚಿ ಹಾಕುತ್ತೇನೆ ಎಂದು ಹುಚ್ಚರಂತೆ ಎಚ್ಚರ ತಪ್ಪಿ ಮಾತನಾಡಿದರೆ ನಾವೇನು ಕೈಗೆ ಬಳಿ ತೊಟ್ಟುಕೊಂಡಿದ್ದೇವೆಂದು ತಿಳಿದುಕೊಂಡು ಏನು ಬಡ ಕುನ್ನಿ. ನಾನು ಮನಸ್ಸು ಮಾಡಿದರೆ ಇದೇ ಮಣ್ಣಲ್ಲಿ ನಿನ್ನನ್ನು ಮಲಗಿಸಿ ಬಿಟ್ಟೆನು. ಬಲು ಎಚ್ಚರದಿಂದ ಮಾತನಾಡು. ಎಚ್ಚರ? ನನಗೆ ಎಚ್ಚರ ಹೇಳುವ ಹುಚ್ಚು ನನಗೆ ಎಚ್ಚರ ಹೇಳುವ ಹುಚ್ಚು ರೌಡಿ ರಾಜ. ನನ್ನ ಮನ ಬಂದಂತೆ ಮಾತನಾಡಿ ನನ್ನನ್ನು ಮಣ್ಣಲ್ಲಿ ಮನಗಿಸಲು ಬಂದರೆ ಇದೇ ಮಚ್ಚಿಯಿಂದ ನಿನ್ನ ನೆತ್ತಿಯಲ್ಲಿ ಚುಚ್ಚಿ ಪಾತಾಳ ಲೋಕಕ್ಕೆ ಅಟ್ಟಿ ಬಿಡುವೆ. ನೇನು ಬಲು ಎಚ್ಚರ. ಎಚ್ಚರ? ಏ ವಿಕ್ರಮ, ನೆತ್ತಿಯ ಮೇಲೆ ಚುಚ್ಚಲು ಬಂದರೆ ರೊಚ್ಚಿ ಗೆದ್ದ ಈ ಘಟ ಸರ್ಪ ನಿನ್ನನ್ನು ಕಚ್ಚದೆ ಬಿಡುವುದಿಲ್ಲ. ಬಲು ಜೋಕೆ ಜೋಕೆ ನನಗೆ ಜೋಕೆ ಹೇಳುವ ಜೋಕರ್ ನನ್ನ ಮಗನೇ. ಘಟ ಸರ್ಪದಂತೆ ಇರುವ ನಿನ್ನ ಘಟವನ್ನು ಉರುಳಿಸಬೇಕಾದರೆ ಗರುಡನಂತೆ ಗರಿ ಬಿಚ್ಚಿ ನಿನ್ನನ್ನು ಕೊಕ್ಕಿ ಹಾಕಿ ಮುಚ್ಚಿ ಬಿಡುವೆ.
ಈ ರೈತನ ರಾಜ್ಯದಲ್ಲಿ ಏಯ್ ವಿಕ್ರಮ, ಗರುಡನೆಂದು ಗರಿಬಿಚ್ಚಿ ಕೊಕ್ಕಲು ಬಂದರೆ ರೊಚ್ಚಿಗೆದ್ದ ರಾವಣನು ನಾನು ಹಾಗೆ ಮಚ್ಚಿನಿಂದ ನಿನ್ನನ್ನು ಜಟಾಯು ಪಕ್ಷಿಯನ್ನು ಕತ್ತರಿಸಿದಂತೆ ಕತ್ತರಿಸಿ ಹಾಕಿದರೆ ಕಳಿಚಿ ಬೀಳುವುದು ಈ ನಿನ್ನ ದೇಹ. ಮಚ್ಚಿ ಹಿಡಿದು ರೊಚ್ಚಿಗೆದ್ದ ರಾವನು ನೀನಾದರೆ ರಾಮನಾಗಿ ಬಂದು ನಿನ್ನನ್ನು ಮರ್ದನ ಮಾಡಬೇಕಾಗುತ್ತದೆ. ನೇನು ಬಲು ಎಚ್ಚರ. ನೇರನ ಹೇಳಿ ವಿಕ್ರಮ, ರಾಮನಾಗಿ ನಿನ್ನ ಮರ್ತನೆ ಮಾಡಲು ಬಂದರೆ ನಾನು ರಾಕ್ಷಸನಾಗಿ ನಿನ್ನ ರಕ್ತವನ್ನೇ ಹೀರಬೇಕಾಗುತ್ತದೆ. ನೀನು ಎಚ್ಚರ. ಏ ತಮ್ಮ, ತೋರಿಸ್ಬೇಡೋ ನಿನ್ನ ಪವರ. ನೀ ಸತ್ರ ನಿನ್ನಲ್ಲಿ ಕೇಳವ್ರ ಯಾರ? ಯಾಕೆ ಮಾಡ್ತಿಪ್ಪ ನಮ್ ಕೂಡ ತಕರಾರ? ಎಲೇ ಅರ್ಥವಿಲ್ಲದ ವ್ಯರ್ಥ ಮಾತನಾಡುವ ಶೆಟ್ಟಿ, ಶ್ರೀಮಂತರ ಸೀಪಿ ಒಗದ ಮೂಳೆಯ ತೆಂದು ಗಾಳಿಯ ಮಾತು ಕೇಳಿ ಬಗಳುವ ನಾಯಿ ನೀನು. ನಿನಗೇನು ತಿಳಿಯಬೇಕು ನನ್ನ ಮಾತಿನ ಅರ್ಥ? ವ್ಯರ್ಥ ಮಾಡಿಕೊಂಡು ಇಲ್ಲಿದ ಕಾಲ ಕಿತ್ತರೆ ಸರಿ, ಇಲ್ಲವಾದರೆ ಅರಿಸುವೆ ನಿಮ್ಮೆಲ್ಲರನ್ನು ರಕ್ತದ ಕಾಲವೇ. ಯಪ್ಪ ಸೌಕರ, ಈ ಹುಡುಗ ಬಾಳ ಬಿರ್ಸಿದಂಗ ಕಾಣ್ತಾನ್ರಿ. ನಮ್ಮನ್ನ ಮಾಡ್ತಾನ್ರಿ ಹಾಪ. ಇಲ್ಲಿಂದ ಸರಳ ಹೋಗು ನಡ್ರಿ ಗಪ್ಪ. ಲೇ ವಿಕ್ರಮ, ಈ ವಿಷ ಸರ್ಪದ ಬಾಲ ತುಳಿಯಬಾರದಿತ್ತಲೇ ಬೋಳಿಯ ಮಗನೇ. ಒಂದಲ್ಲ ಒಂದು ದಿನ ನಿನ್ನನ್ನು ಕಚ್ಚದೆ ಬಿಡುವುದಿಲ್ಲ ಈ ವಿಷ ಸರ್ಪ. ಲೇ ಶೆಟ್ಟಿ, ನಡೆ ಹೋಗೋಣ. ಹೋಗು ಗೌಡ ಹೋಗು. ನಿನಗೇನು ತಿಳಿಯಬೇಕೋ ಈರನ ವಿಕ್ರಮನ ಚದುರಂಗದ ಆಟ. ನನ್ನಂತ ಸೂರನಿಗೆ ನೀ ಮೋಸದ ಬಲಿ ಬೀಸಿದ ಸೇಡಿಗಾಗಿ ನಾಳೆ ನಿನ್ನ ತಂಗಿಗೆ ನಾ ಪ್ರೇಮದ ಬಲಿ ಬೀಸದಿದ್ದರೆ ನನ್ನ ಹೆಸರು ಎಂಟೆದೆಯ ಬಂಟ ಟೈಗರನ ವಿಕ್ರಮನೇ. ಏಯ್! ನಿನ್ನ ಗಡಿಗೆ ಕೈ ಹಾಕಿ ತೊಳ್ಕೊಂಡಂಗ್ ಕಾಣೋದಿಲ್ರಿ ಹುಡುಗೆ. ಏಯ್ ಹುಡುಗಾರ, ಹಳೆ ಮುಡುಗಾರ, ಏನದು ಕೈ ಹಾಕಿ ತೊಳೆಯೋದು? ಅದಲ್ಲೇ ಹುಡುಗಿ ನಿನ್ನ ಮೊಸರು ಗಡಿಗೆ. ನೋಡು, ನೀ ಏನ್ ನನ್ನ ಮೊಸರಿನ ಗಡಿಗೆ ತೊಳೆಯೋದು ಬೇಡ, ತಿಕ್ಕುದು ಬೇಡ, ನೆಕ್ಕುದು ಬೇಡ. ನೀವ್ ವ್ಯಾಪಾರ ಮಾಡ್ತೀವಿಲ್ಲ ಅಷ್ಟೇ ಹೇಳ. ಮಾಡುದಿಲ್ಲ ಹುಡುಗಿನ ವ್ಯಾಪಾರ ಲೇಟ. ಒಮ್ಮೆ ಕೊಟ್ ನೋಡ, ನಿನ್ನ ಕೊಡ್ತಾನೆ ನಿನಗ 100 ನೋಟ. ಎಷ್ಟ್ ಹೇಳ ಹುಡುಗಿ ನಿನ್ ರೇಟ? ನೀ ನನ್ ರೇಟ್ ಕೇಳಿದ್ರ ನಮ್ಮ ಅಪ್ಪ ತಗೊಂಡ್ ಹೋಗಿತ್ತ ನಿನ್ನ ಕಾಲಾಗಿನ ಬೂಟ. ಚೇ 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 ಬಾಳ ಹೆಚ್ಚಾತ ಹುಡುಗಿ ನಿನ್ ಕಾಟ. ನಾ ಕೇಳಿದ್ದ ಮೊಸರಿನ ರೇಟ. ಅಪಾರ್ಥ ಮಾಡ್ಕೊಂಡ್ ಯಾಕೆ ಮಾಡ್ಕೋತಿಲ್ಲ ಹುಡುಗಿ ಸೆಟ್ಟ. ಎಷ್ಟ್ ಹೇಳ ಹುಡುಗಿ ನಿನ್ನ ಮೊಸರಿನ ರೇಟ? ಬಾಳ ಏನು ಇಲ್ರಿ, ಬರೀ ಅರ್ಧ ಕಿಲೋಕ್ 60 ರೂಪಾಯಿ. ಮೊದ್ಲು ಕೊಡ್ರಿ ಕೈಯಾಗ ಹೊಸ ಹೊಸ ನೋಟ. ಕೊಡ್ತಾನೆ ಹುಡುಗಿ ನೋಟ, ಆದ್ರೆ ನೀ ಕೊಡಾಕ್ ಮಾಡ್ಬೇಡ ಲೇಟ. ಆದ್ರ ಕೊಡವಲ್ಲ ಹುಡುಗಿ ಇಲ್ಲೇ. ಮತ್ತೆ ಎಲ್ಲಿ ಕೊಡವ? ಕೆರಿ ಒಂಡಿ ಕೆಳಗ ಗಂಟಿ ಮರಿ ಕರ್ಕೊಂಡ್ ಹೋಗ್ ಕೊಡವ ಹುಡುಗಿ. ಅಲ್ಲಿ ಯಾಕೆ ಕೊಡವ ನೀ ನೋಟ್? ಅಲ್ಯಾಕಂತ ಇಲ್ಲಿ ನಿನ್ ಕೇರಿ ಏನ್ ಹೇಳ ಹುಡುಗಿ? ಇಲ್ಲಿ ಕುಂತಾರಲ್ಲ ಇವ್ರ ಮುಂದ ನಾ ರೊಕ್ಕ ಎಣ್ಸಂಗಿಲ್ಲ, ಹುಡುಗಿ ರೊಕ್ಕ ಎಣ್ಸಂಗಿಲ್ಲ. ಅದಕ್ಕ ನೀನ್ ಪಟ್ನ ಅಲ್ಲಿ ಬಂದ್ ನನಗೆ ಎಬ್ಬಿಸ್ಕೊಡ.
ಏನು ಕೊಡ್ತೀಯೋ ಒಂಟಿ ಅಂತವನ. ಅದ ಹುಡುಗಿ ನಿನ್ನ ಮೊಸರು ಗಡಿಗೆ. ನೋಡಪ್ಪ, ಏನಿದ್ರು ಕೊಡದಿತ್ತಂದ್ರ ಇದ ಜಗದಾಗ ಕೊಡು, ಇಲ್ಲ ತಂದ್ರ ಇಲ್ಲಿಂದ್ರ ಜಾಗ ಖಾಲಿ ಮಾಡ. ಲೇ ಹುಡುಗಿ, ನಾನೇ ಜಾಗ ಖಾಲಿ ಮಾಡ್ಲೆ, ತಗೊಂಡ್ ಬಿಡ್ಲೆ ಇದು 500 ನೋಟ. ನೀ ಕರೆ ಮೊಸರು ಕೊಟ್ಟಿದ್ದಲ್ಲ, ನಾ ಕರೆ ರೊಕ್ಕ ಕೊಡ್ತಿದ್ನಿ. ನೀ ಕರೆ ಮೊಸರು ಮಾಮ ಪಾಪ ದನದ 500 ರೂಪಾಯಿ ಕೊಟ್ಟನ ಕರೆ ಇನ್ನೂ ಜಾರಿಸ್ತೀರೇನ್ರಿ? ಜಾಡಸ್ತಾನೆ ತನಕೋ ಈಗ ಅಂತ ನಿಂತ್ಕೋ. ಪಾಪ ಮಾಮ ಬಾಳ ದನದ 500 ಕೊಟ್ಟನ ಕರೆ ಮಾಮ ನೀನು ಮೊಸರು ಕರೆನ ನನಗೆ ಕೊಟ್ಟಿದ್ದೆ ಅಂದ್ರ ನಾ ನಿನಗೆ 500 ಕೊಟ್ಟ ಬಿಡ್ತಿದ್ನಿ. ಮತ್ತ ಯವ್ವ, ಇಂತ ದೊಡ್ಡ ಮನಸ್ಸು ಐತೆ ಅಂತ ಇವತ್ತು ಗೊತ್ತಾಗೈತ್ ನೋಡ್ರಿ. ಹೌದು, ನನಗ ನಿಮ್ಮನ್ನ ನೋಡಿದ್ರೆ ಹೆಂಗಿಂಗೋ ಆಗ್ತೈತಿ. ಹೆಂಗಾಕತ್ಲೆ ಹುಡುಗಿ, ಹೆಂಗಾಕತೆ? ನಿಮ್ಮ ಜೋಡಿ ಕೈ ಹಿಡಿದು ಡ್ಯಾನ್ಸ್ ಮಾಡೋಣ ರಾಜ. ಹಂಗಾದ್ರ ಮತ್ತೆ ತಡ ಶುರು ಮಾಡ್ಲಿ ಹುಡುಗಿ. ಆನೆ ಬಂತೊಂದ ನೀ ಆಟ ಆಡಿದ ಮ್ಯಾಲ ಬೇಕಾದ ನೀತಿ ನಿನ್ನ. ಆನೆ ಬಂದ ಆಟ ಆಡಿ ಮ್ಯಾಲ ಬೇಕಾದ ನೀತಿ ನಿನ್ನ. ಆನೆ ಬಂದ ಆಟ ಆಡಿ ಮ್ಯಾಲ ಬೇಕಾದ ನೀತಿ ನಿನ್ನ. ಮಾಸ್ತರ್ರೆ, ನೀ ಎಬಸುದಿ ತಮ್ಮ ಪೂರ ಎಬಸ್. ಅಂದಂಗ ಜಲ್ದಿ ಬಾ ನೀನ. ಹನುಮಪ್ಪನ ಗುಡಿ ಮುಂದೆ ಹಾದು ಹೋಗಿ ಕೆರೆ ಉಂಡಿ ಮ್ಯಾಲ ಹಾದ್ ಬರ್ತಾನ ನನ್ನ ರಸಗುಲ್ಲ. ಜಲ್ದಿ ಬಾ. ಟಾಟಾ. ಹೊಡಿತ್ರು ಯವ್ವೋ, ನನ್ನ ಗಡಿಗೆ ಹೊಡಿತ. ಮುರಿದ್ರು ಯಪ್ಪ, ನನ್ನ ಹಾರಿ ಮುರಿದ್ರು. ನನ್ನ ಕಮ್ಮನ್ ಸಾಯಂಕಾಲ ಹಾರಿ ಮುರಿದಿಟ್ಟು ನೋಡ್ರಿ ಈಕೆ. ಏಯ್, ಯಾವಲ್ಲ ನೀ ಬೇವರ್ಸಿ, ಹಳೆ ಬೇವರ್ಸಿ. ಅಲ್ಲ, ನಿನ್ನ ಹಾರಿ ತಂದು ನನ್ನ ಕಮ್ಮನಂತ ಗಡಿಗೆನ ಹೊಡೆದಿಯಲ್ಲೋ ಬೇವರ್ಸಿ, ಹಳೆ ಬೇವರ್ಸಿ. ಏ ಅಬ್ರೇಶಿ, ಸಾಯಂಕಾಲ ಹತ್ತಿ ಬರಾಕ್ತೀನಿ ಪರಮಾಶಿ. ನಡು ನಾಯಿ ಹಂಗ ಯಾಕೆ ಅಡ್ಡು ಬಂದೆ ಬೇಬರ್ಸಿ. ಕಣ್ಣಾಗೇನಾರ ಕಾರ್ಪುಡಿ ಹಾಕೊಂಡೆ ನನ್ನ ಕಾಶಿ. ನಾ ಯಾಕೆ ಕಣ್ಣ ಕಾರ್ಪುಡಿ ಹಾಕೋಬೇಕು? ಕಾರ್ವಾರ ಕರಿಮೀನಿನ ಅಂತವನ ನೀನ ಬೇಕಂತ್ರ ಬಂದ್ ನನಗ ಹಾದಿತ್ತು. ನಾ ಏನ್ ಬೇಕಂತ ಹಾದಿಲ್ಲ, ಹಾಬರಡು ಹಲಸಿನ ಹಣ್ಣ ಚಾಂಬರ್ ಕಡದ ಬೌ ಅಂತ ನಾನು ಸಾಯಂಕಾಲ ಬರಾಕತ್ತಿತ್ತ. ಅದರಾಗ ಅವನು ಸೊಯ್ ಅಂತ ಸುಂಟ್ರಗಾಳ ಬಿಟ್ಟ ನನ್ನ ಕಣ್ಣ ಕಸರು ಅಷ್ಟ ತಡಲೇ ಹುಡುಗಿ. ನಿನಗ ಹಾದ ಬಿದ್ದ ನೋಡ್ಲೇ ಹುಡುಗಿ. ನೀ ಬಿದ್ರ ನನಗೇನಾಗೋದೈತಿ? ನಿನ್ನ ಹಾರಿ ಬಡ್ತಕ್ಕ ನನ್ನ ಸೊಂಟನ ಸಡ್ಲಾಯ್ ಬಿಟ್ಟೈತಿ. ಎಲ್ಲಾಗೈತೆ ಹುಡುಗಿ ನಿನ್ಗ ನೋವ? ಏನು ಮ್ಯಾಲಾಗೈತೋ, ಏನು ಕೆಳಗಾಗೈತೋ, ಏನು ಯಾಡದ್ರ ನಟ್ಟ ನಡ್ಬರ್ಕ ಆಗೈತೋ? ಮ್ಯಾಗೂ ಇಲ್ಲ ಕೆಳಗೂ ಇಲ್ಲ, ನಡಬರ್ಕ ಚೊಟ್ಟ 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 ಅಂತ ಹೊಡೆ ಅಂತೈತಿ.
ಹೊಡೆದ್ರ ಅದಕ್ಕೆ ಯಾಕೆ ಚಿಂತೆ ಮಾಡ್ತಿಲ್ಲ ಹುಡುಗಿ ನನ್ನಂತೆ ಕೈತಿ ಬಿಳಿ ಮಲಂ ಟೂಬಾ ನನ್ನೇನ್ ಹರಾಮ್ ಮಾಡ್ತೀವಿ ಹರಾಮ್ ಕೊರ್ನಂತ ನೀವು ಅಂದ್ರ ಹಚ್ಚಿ ಗಸ ಗಸ ತಿಕ್ಕಿನಿ ಅಂದ್ರ ಅವಾಗ ಆಗ್ತದ ನೋಡ ಹುಡುಗಿ ನಿನಗ ರಾಮ ನನ್ನೇನ್ ಹರಾಮ್ ಮಾಡ್ತೀವಿ ಹರಾಮ್ ಕೊರ್ನಂತವನ ಮೊದ್ಲು ನನ್ನ ಗಡ್ಗಿ ಹೊಡೆದಿ ಗಡ್ಗಿ ರೊಕ್ಕ ಕೊಟ್ಟು ಇಲ್ಲಿಂತ್ರ ದಾಟ್ ಹಂಗ ನೀ ಮೊಸರು ಮಾರಾಕ ಬಂದ ನನ್ನ ಬುಲ್ಬುಲ್ ಏನ ಹೌದು ನನ್ನ ಬುಲ್ಬುಲ್ಲ ನನ್ ರೊಕ್ಕ ಕೊಡೋ ಪಾಯಲ್ಲ ಕೊಡ್ತೇನೆ ತಡಿಯ ಹುಡುಗಿ ನಿನ್ ರೊಕ್ಕ ಕೊಡ್ತೇನೆ ಅಂದಂಗ ನನ್ ರೊಕ್ಕ ಕೊಡವ್ರ ಯಾರು ಓಯ್ ಯಾಕ ನಿನ್ ರೊಕ್ಕ ಯಾವ್ದ ನೀ ಮೊಸರು ಮಾರಾಕ್ ಬರ್ಬೇಕಾದ್ರ ಯಾವ ತರ ಮೊಸರು ತಂದಿಲ್ಲ ಹುಡುಗಿ ನಾನ ಆಕಳದ ಮೊಸರು ತಂದಿನಿ ನಿನ್ನ ಆಕಳ ಮೊಸರು ಕೊಡ್ಬೇಕಾಗಿದ್ರ ಯಾರು ಹೋರಿಗ್ ಬಸರಾಗಿತ್ತು ನೀನು ಹೊರಗ್ ಬಸರಾಗಿತ್ತ ಅದಲ್ಲೇ ಹುಡುಗಿ ನಾನ್ ಹೋರಿ ನಿನ್ನ ಆಕಳ ಲವ್ ಮಾಡಿದ್ರ ರೊಕ್ಕ ಕೊಡ ಲವ್ ಮಾಡಿದ್ರ ರೊಕ್ಕ ಕೊಡ ಒಂದು ತಾಸಿಗೆ ಹೇಳತೈತೆ ಒಂದ್ ತಾಸಿಗೆ ಇರ್ತೋರಿ ಹೌದು ನೀನು ಹೋರಿ ನನ್ನ ಆಕಳ ಬಸರು ಮಾಡಿದ್ರ ಅದಕ್ಕೆ ನಾ ಯಾಕೆ ರೊಕ್ಕ ಕೊಡ್ಬೇಕು ನಾ ಕೊಡಂಗಿಲ್ಲಪ್ಪ ಯಪ್ಪ ಕೊಡೋಲ್ಲ ಅಂದ್ರೆ ಬಿಡವ್ರ ಯಾರು ಹುಡುಗಿ ನಾ ಕೊಡಂಗಿಲ್ಲ ಬೇಕಾದ್ರ ಕೇಳಿ ನೋಡ ನಮ್ಮ ಕಲಕುಡ್ರ ಅರ್ಜುನ್ ಮಾವ ಕುಂತಾನ ಒಂದ್ ಎಮ್ಮಿಗೆ ಕ್ವಾಣ ಬಿಡ್ತಿದ್ದಿಲ್ಲ ಕ್ವಾಣ ಬಿಡ್ತಿದ್ದ 200 ತಗೋತಿದ್ದಿಲ್ಲ 200 ತಗೋತಿದ್ದ ಅದು ಹೋಗ್ಲಿ ಬಿಡ್ಲಿ ಹುಡುಗಿ ನಮ್ಮ ರಾಡ್ಯ ಕಲ್ಲಪ್ಪ ಮಾವ ಅದಾನ ಒಂದ್ ಆಕಳಿಗೆ ಹೋರಿ ಬಿಡ್ತಿದ್ದ ಹೋರಿ 500 ತಗೋತಿದ್ದಿಲ್ಲ 500 ತಗೋತಿದ್ದ ಅಂತ ಅದ್ರಾಗ ಈ ನಾಟಕ ಮಾಡು ಮಂಜ ಹೋರಿ ಬಿಟ್ಟಿದ ರೊಕ್ಕ ಫ್ರೀ ಬಿಡ್ತಾನಂತ ಮಾಡಿ ನೆಲ ಫ್ರೀ ಬಿಡ್ತಾನಂತ ಮಾಡಿ ನಾನ್ ರೊಕ್ಕ ಕೊಟ್ಟದಾಟ್ಲಿ ಹುಡುಗಿ ನಾ ಕೊಡಂಗಿಲ್ಲ ನಾ ಬಿಡಂಗಿಲ್ಲ ನೋಡ ನಾ ಕೊಡಂಗಿಲ್ಲ ನಾ ಬಿಡಂಗಿಲ್ಲ ನಾ ಬಿಡಂಗಿಲ್ಲ ನಾ ಕೊಡಂಗಿಲ್ಲ ಲೇ 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 ಮಂಜ ಹಂಗ್ಯಾಕೆ ಹುಡುಗಿ ಕೂಡ ಜಗಳ ಆಡಕತ್ತಿಲ್ಲ ನೋಡ್ಪ ನಾ ಹೋರಿ ಬಿಟ್ಟಿದ ರೊಕ್ಕ ಹೆಂಗಾರ ಮಾಡಿ ಇಸ್ಕೋಬೇಕು ಅನ್ನಗೂಡ ಈ ಸಂಜೆ ಮಗ ನನ್ ಕಾಟ್ ನನಗ ಬಾರಪ್ಪ ಸಂಜೆ ಮಗನ ನಾ ಏನ್ ತೆಗ್ದಿಲ್ಲ ಪೈಕಿ ಜೋಡಿ ಜಗಳ ಕುರ್ಚಿನಿ ಮಾತಾಡ್ಬೇಕಿತ್ತು ಇಲ್ಲಿದ ನೋಡಿಕೆ ಕುರ್ಚಿನಿ ಮಾತಾಡ್ಬೇಕಿತ್ತು ಇಲ್ಲದ ನೋಡಿಕೆ ಇಲ್ದ ನಮ್ಮ ಹತ್ತಿ ಹೊಲ ಬೆದರು ಗಮನ ತಂಗಾಗೈತಿ ಈಕೆ ತೆಗ್ದಾಳಪ್ಪ ದೋಸ್ತ ನಾನು ಜೋಡಿ ಜಗಳ ನಾನು ಸಾಯಂಕಾಲ ತಗೊಂಡ್ ಜೌ ಅಂತ ಬರಾಕೈತಿಪ್ಪ ದೋಸ್ತ ಈ ಹುಡುಗಿ ಐತಿ ನೋಡಿದ ತಲೆ ಮ್ಯಾಲ ಮೊಸರಿಂಗ್ ಹುಡುಗಿ ಇಟ್ಕೊಂಡ್ ಬರಾಕ್ತದಪ್ಪ ದೋಸ್ತ ಅದರಾಗ ಅವನು ಸೈ ಅಂತ ಸುಂಟ್ರಗಾಳ್ ಬೆಟ್ಟ ಕಣ್ಣ ಕಸರ್ ಬಿಡುದು ಅಷ್ಟ ತಡಲೇ ಹುಡುಗ ನಾನು ಸಾಯಂಕಾಲ ಎಲ್ಲಿ ಆಯ್ತು ಆ ದೇವ್ರಿಗೆ ಗೊತ್ತ ಏನಿಕೆ ಗಡಿಗೆಗೆ ಆಯ್ತು ಏನಿಕಿಗೆ ಹಾದತ್ತು ನಾನು ಸಾಯಂಕಾಲ ಹಾದ್ ಬಿದ್ದತ್ ನೋಡೋ ದೋಸ್ತ ಅಟ್ರಾಗ ಈಕಿ ಮಸರಿಂಗ್ ಗಾಡಿಗೆ ಹೊಡೆದ್ ಸೋರಾಗತ್ತೋ ದೋಸ್ತ ಹಾ ಮೊಸರು ಗಾಡಿಗೆ ಹೊಡೀತು ಅವ ನನ್ನ 500 ನೋಟು ಹೋತು ನನ್ನ ಮೊಸರು ಗಡಿಗಿನ ಹೋತ ಲೇ ಹುಡುಗಿ ಮೊದಲು ಕೊಡ್ಲಿ ನನ್ನ ಮೊಸರು ಗಡಿಗೆ ಎಲ್ಲಿಂತ್ರ ಕೊಡ್ಲಿ ನಿನ್ನ ಮೊಸರಿನ ಗಡಿಗೆ ಇವ ಅದನ್ನಲ್ಲಿ ಎಲ್ಲ ಒಡೆದಿಟ್ಟನ ಅದ್ರಾಗ ಮೊಸರು ಮಾರ್ಕೊಂಡ್ ಬಂದ ನಿನಗ್ 1,000 ಅಲ್ಲ 2,000 ಕೊಡ್ಬೇಕಂತ ಮಾಡಿದ್ದೆ ನನ್ನ ಗಡಿಗೆ ಹೊಡೆದೋಗಿತಿ ಎಲ್ಲಿಂತ್ರ ಕೊಡ್ಲಿ ಏ ಹುಡುಗಿ ನಾ ಹೋರಿ ಬಿಟ್ಟಿದ್ ರೊಕ್ಕ ಕೊಡಲೇ ಹುಡುಗಿ ನಾ ಹೋರಿ ಬಿಟ್ಟಿದ್ ರೊಕ್ಕ ಕೊಡ ಲೇ ಲೇ ಹುಡುಗಿ ಮೊದಲು ನನ್ನ ಮೊಸರು ಗಡಿಗೆ ಕೊಡ್ಲಿ ಅಲ್ಲ ಇವಾಗ ಗಡಿಗೆ ಕೊಡಂತಾನ ಇವಾಗ ರೊಕ್ಕ ಕೊಡಂತಾನ ಇಬ್ರು ನಡ್ಬರ್ಕ್ ನಾ ಏನ್ ಸಾಯ್ಲೇನ್ ನನ್ನ ಕಡೆ ಅಂತೂ ₹1 ರೊಕ್ಕಿಲ್ಲ ಏನ್ ಮಾಡೋದು ಈಗ ಹೆಂಗ್ ಮಾಡೋದಂದ್ರೆ ಏನ್ ಹೇಳ್ಬೇಕಲ್ಲ ಹುಡುಗಿ ಇಬ್ರಿಗೆ ಸಮಾಧಾನ ಆಗೋಂಗ ಒಂದ್ ಒಗದ್ ಬಿಡಲ್ಲ ನಾ ಯಬಸ್ ಕರಿಯ ಕೂದಲಿಗೆ ಕೆಂಪನ ಬಣ್ಣ ಹಚ್ಚಿ ಎದಿಸಳ ಧೂಳ ಹೌದು ಮಾವ ಅಂದರ ಮುತ್ಯ ಎದ್ದ ನಿಂತ ಹೊಡಿತನ ಸೀಳ ಕುಣಿತಾಳ ನೆಲಕ ಕಾಲದ ಕುಣಿತಾಳ ಜಿಗಿತಾಳ ಜಿಗಿತಾಳ ಜಿಂಗಿ ಜಿಗಿದಂಗ ಜಿಗಿತಾಳ ಕರಿಯ ಕೂದಲಿಗೆ ಕೆಂಪನ ಬಣ್ಣ ಹಚ್ಚಿ ಎದಿಸಳ ಧೂಳ ಹೌದು ಮಾವ ಅಂದರ ಮುತ್ಯ ಎದ್ದಂತ ಹೊಡಿತನ ಸೀಳ ಕುಣಿತಾಳ ಕುಣಿತಾಳ ನೆಲಕ ಕಾಲದ ಕುಣಿತಾಳ ಜಿಗಿತಾಳ ಜಿಗಿತಾಳ ಜಿಂಗಿ ಜಿಗದಂಗ ಜಿಗಿತಾಳ
ಮಲ್ಲವತಿ ಮಲ್ಲವ ಮಲ್ಲವತಿ ಕಲ್ಲವ ನೀಲವತಿ ನಿಂಗವ್ವ ನಿಂಗವತಿ ಗಂಗ ಮಗಳನಾರ ನೋಡಿರೇನರೇ ಓಣ್ಯಾಗ ಮಗಳನಾರ ನೋಡಿರೇನರೇ ನನ್ನ ಮಗಳನಾರ ನೋಡಿರೇನರೇ ಈ ಓಣ್ಯಾಗ ಮಗಳನಾರ ನೋಡಿರೇನರೇ ಹಲಪ್ಪರ ಹಲಪ್ಪವ ಹೂಗಾರ ಮದಪ್ಪವ ಗುಡದಾರಿ ಕಲಪ್ಪವ ಚಣಪ್ಪಾರ ನಿಂಗಪ್ಪ ಮಗಳನಾರ ನೋಡಿರೇನರೇ ಏ ನನ್ನ ಮಗಳನಾರ ನೋಡಿರೇನರೇ ಏ ಅಲಪ್ಪ ನನ್ನ ಮಗಳಿಗೆ ಬಜಿ ತಿನ್ನೋ ಆಸೆ ಬಾಳ ಆಗಿತ್ತು ನನ್ನ ಮಾವ ಅಣ್ಣ ಕತ್ತಿಳಕಿ ಚಾದ ಅಂಗಡಿ ಕಡೆ ಹೋಗಿ ಬರ್ಬೇಕಪ್ಪ ಅಂತೇಳಿ ಅಲ್ಲಿ ಏನಾರ ಬಂದಿದ್ದೇನು ಮಾವ ಆ ಬಂದಿಲ್ಲ ಅಲ್ಲ ಏ ಒಟ್ಟಿಗೇರಿ ಬಾಬು ಮಾವ ನನ್ನ ಮಗಳು ಇತ್ತು ಬಸ್ ಸ್ಟ್ಯಾಂಡ್ ಕಡೆ ಬಂದಿತ್ತೇನೋ ಮಾವ ಇಲ್ಲ ಒಂದ್ ಮುಂಜಾನ್ಯಾಗ ಮೊಸರು ಮಾರಾಕಂತೇಳಿ ಮಕ ತಕ್ಕೋದಂಗ್ ಪಿಸರು ಬಾಯಿಲೆ ಹೋಗೈತ್ರಿ ನನ್ನ ಮಗಳು ಏನ್ ಮ್ಯಾಲ ಕ್ವಾಣಿನಾರ ಸಂಧ್ಯಾಗ ಮಾರಾಕತ್ತೈತು ಏನ್ ತೆಳಗ್ ಕಲ್ಕುಟ್ರಾರ ಸಂಧ್ಯಾಗ ಮಾರಾಕತ್ತೈತು ಮೊದಲ ಗೊಂಜಾಳ ಸೂಕಿ ಗೋಟನ್ ಕಡೆ ಹಾರ ಮಠ ಮಠ ಮಧ್ಯಾಹ್ನದಾಗ ಮಂದಿ ಬೇರೆ ಇರುದಿಲ್ಲ ಮಂಗ್ಯಾ ಹುಡುಗರು ಭಗೀರಥನ ಕಟ್ಟಿ ಕುಂತಿರ್ತಾವ ಹಿಡಿದು ವೇಲ್ಗಿಲ್ ಜಗ್ಗಿರಿ ಏನ್ ಮಾಡುದು ಇದೆಲ್ಲ ಚಾಟ ಅಳಿಗಾಡ್ಸ್ಕೊಂತ ಅಡ್ಯಾಡ್ತತಿ ನನಗದ ಹೆದರಿಕೆ ಬಂದತಿ ಮಾರಯ್ಯ ಅದನ್ನ ಎಲ್ಲ ತುಪ್ಪದಾಗ ಉತ್ತತ್ತಿ ಅದು ನೆನೆಸಿ ಇಟ್ಟು ತಿನಿಸಿದ್ ನನಗ ತಪ್ಪು ನನಗ ಕೂತ್ ಬಂದತಿ ಈಗ ಎಲ್ಲಿ ಹೋಗೈತು ಏನು ಚಿಂತೆ ಬಂದತಿ ನನಗ ಇಲ್ಲಿ ನೋಡಿರ ಮೊಸರಿನ ಗಡಿಗೆ ಬಿದ್ದತಿ ಅಲ್ಲಿ ನೋಡಿರ ಸೈಕಲ್ ಬಿದ್ದತಿ ಈ ಮೊಸರಿನ ಗಡಿಗೆ ಮ್ಯಾಗಿನ ಚಿತ್ತಾರ ನೋಡ್ರಿ ಇದು ನನ್ನ ಮಗಳದ ಅನಸ್ತತಿ ಎಲ್ಲಿ ಹೋಗಿರ್ಬೇಕು ಇಲ್ಲಿ ಗಡಿಗೆ ಒಕ್ಕೊಂಡು ಕ್ಯಾಸ್ ನನ್ನ ಮಗಳು ಏನಾರ ಗಾದ್ದಾಗೈತು ಶಿವಾಯ ನಮ್ಮ ಲೇ 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 ಹುಡುಗರೇ ಮೂಲ್ಯಾಗ ನಿಂತ್ಕೊಂಡ್ ಇಲ್ಲೇನ ಆಟ ಹೂಡಿರ್ಲೇ ಯಪ್ಪ ನಾವೇ ನೋಡಿಲ್ರಿ ಮಾಮಾರ ಆಟ ನಿಮ್ ಮಗಳು ಕಲ್ಸಾವ್ರಿ ಪ್ರೇಮದ ಪಾಠ ಲೇ ಲೇ ತಿರ್ಬೋಕೆ ನನ್ನ ಮಕ್ಕಳ್ರಿ ನನ್ನ ಮಗಳಿಗೆ ನೀವೇನು ಕಲಿಸ್ತಿರ್ಲಿ ಪ್ರೇಮದ ಪಾಠ ಅದ್ರಾಗೆಲ್ಲ PhD ಮುಗಿಸ್ಯಾಕೆ ನನ್ನ ಮಗಳಿಗೆ ನೀವು ಪ್ರೇಮದ ಪಾಠ ಕಲಿಸ್ತೇನೆ ಅಂದ್ರ ನನ್ನ ಕಾಲಾಗಿನ ಕರೆ ಊಟ ನಿಮ್ಮ ಮಕ್ಕದ ಮೇಲೆ ಆಡಿದ್ದ ಕರೆ ಅಂದಂಗ ಏ ಯವ್ವ ಮಗಳ ಯಾಕೆ ಮಾಡಿದಿವ ಮನಿಗೆ ಬರುದು ಲೇಟ ಯಪ್ಪ ಮುಂದೆ ಹೇಳ ಯವ್ವ ಯಪ್ಪ ಯವ್ವ ಯಪ್ಪ ಹೇಳ ಯವ್ವ ಪ್ರೀತಿಯಿಂದ ಕರೆ ಅಂತ ಹಂಗ್ಯಾಕ್ ಮಾಡ್ತೀನಿ ಮತ್ತೆ ಹೇಳ್ಬೇಡ ನಿನ್ನ ಹುಡುಕಿ ಸಾಕಾಗೈತ್ ಒಂದ್ ಮುಂಜಾನೆಗಿಂದ ಯಪ್ಪ ಇವ್ರ ಅದರಲ್ಲ ಇವ್ರು ಇಲ್ಲೇ ಅದಾರೋ ನಿನ್ನ ನಾವು ನಿನ್ನ ಶಟದಾರ ಅಂತ ಮಾಡಿಯ ಮುಂದೆ ಏನೇನು ಮಾಡ್ಯಾರ ಹೇಳ ಯಪ್ಪ ಇವ್ರ ಅದರಲ್ಲ ನಮ್ಮ ಮೊಸರಿನ ಕಡೆಗೆ ತಗೊಂಡು ಸೀದಾ ಮನೆಗೆ ಹೊಂಟಿದ್ನ್ಯಾ ಇವ್ರ ಅದರಲ್ಲ ಸೇವಂತಿ ಅಂತ ಕರೆದ್ರಪ್ಪ ಲೇ ಲೇ ಮಂಗ್ಯಾನ ಮಕ್ಕಳ್ರಿ ಯಾಕ ಕರೆದ್ರಲಿ ನನ್ನ ಮಗಳನ್ನ ಯಾಕ ಕರೆದ್ರಿ ಏನ್ ಮಾಡಾಕ ಕರೆದ್ರಿ ಸರಳ ಹೇಳ್ತಿರೋ ಮಾವಾರ ರೀ ಮಾವ ನಿನ್ನ ಮಗಳನ್ನ ಎದಕ್ ಕರ್ದಾನಂತ ತಿಳಿದೆ ಹೇಳ ಎದಕ್ ಕರ್ದೆ ಮಾಡಾಕ ಮಾವ ಮಾಡಾಕ ಏನ್ ಮಾಡಾಕ ಕರೆದ್ರಲಿ ತಪ್ಪು ತಿಳ್ಕೊಬೇಡ ಮಾವ ತಪ್ಪು ತಿಳ್ಕೊಬೇಡ ಮೊಸರು ವ್ಯಾಪಾರ ಮಾಡಾಕ ಮಾವ ಮೊಸರು ವ್ಯಾಪಾರ ಮಾಡಾಕ ನಿಮ್ ಹಿರಿದಾವಳು ಹಡ ಮೊಸರು ವ್ಯಾಪಾರ ಮಾಡಾಕ ಕರ್ದಿರೋ ಏನಕ್ಕಿನ ಕರ್ಕೊಂಡು ಕಬಡ್ಡಿ ಆಡಾಕ ಕರ್ದಿರೋ ಕಬಡ್ಡಿ ಆಡಕ್ ಏನ್ ಕರೀತಾರೋ ಕಂಟ್ಯಾಗ ಹುಟ್ಟಿದವನ ಹೇಳ್ತೀನಿ ಲಕ್ಷ ಕೊಟ್ಟು ಕೇಳ ಹೇಳ ಬಡ ಬಡ ಕಬಡ್ಡಿ ಖೋಖೋ ಅಂದಿ ನಾವು ನಡ ನೀ ಶಾಟ್ ಹೊಡೆದ ನನ್ನ ಹೆದರಿಸಿ ಬಿಟ್ಟಿ ಈಗ ತಂಡ ಹೊಡೆದೇನೆ ಸಾಕಿದ್ದಕ್ಕೂ ನನಗ ಸವಾಲ್ ಹಾಕಾಕತ್ತಿ ಬಿಟ್ಟಿ ಹೇಳವ ಯಪ್ಪ ಕಬಡ್ಡಿ ಆಡಕ್ ಕರ್ದಿಲ್ಲ ಯಪ್ಪ ಅವ್ರು ನಾ ಸೀದಾ ಮೊಸರು ತಗೊಂಡ್ ಮನೆಗೆ ಹೊಂಟಿದ್ನ್ಯಾ ಇವ್ರು ವ್ಯಾಪಾರ ಮಾಡಕ್ ಕರೆ ಅಂತಾರ ತಡಿ ಅಂತ ಹೊಂಟಿದ್ನ್ಯಾ ಯಪ್ಪ ಅಷ್ಟ್ರಾಗ ಒಂದ್ ದೊಡ್ಡ ಕಲ್ಲಿತ್ತು ಅದು ಎಡಿ ಬಿದ್ದು ಬಿಟ್ನಪ್ಪ ಗಡಿಗೆ ಡನ್ ಅಂದ್ಬಿಡ್ತು ಒಡ್ಕೊಂಡ್ಯಾ ಮೊಸರಿನ ಗಡಿಗೆ ಹ್ಞೂ
ಯಪ್ಪ ನಿನ್ನ ಅವನು ಬಾ ಕೆಮ್ಮತ್ತಿನ ಮೊಸರಿನ ಗಡಿಗೆ ಯವ್ವಾದ ಈ ಬಿಸಿಲು ಅಡಿಸಿ ಮೊಮ್ಮಕ್ಕಳು ನೋಡಾಕ ಹೋಗಿ ಕಾಲ ಕಲ್ಲು ಕಾಣಿಲ್ಲ ಅದ್ ಹೆಂಗ ಹೊಡ್ಕೊಂಡ್ಯೋ ನಿನ್ನ ಅವನ ಮೊಸರಿನ ಗಡಿಗೆ ನಮ್ಮ ಅಪ್ಪಗ ತ್ರಾಸ ಆಗುಲೋ ನಿನ್ನ ಅವನ ನನಗ ಮೊಸರಿನ ಗಡಿಗೆ ಓಡುದಂದ್ರೆ ಏನ್ ಅದ್ರ ಪದ್ರ ಮಾಡಿ ಏನೋ ಯವ್ವಾ ಇವ್ರು ಕೂಡ ಈ ಅಡಿಸಿ ಮಕ್ಕಳು ಸವಾಸ ಇಡಬ್ಯಾಡು ಯವ್ವಾ ಸಾಡ್ಲು ಕೊಟ್ರ ಸೌಕಾಸ ನಮ್ಮ ಮನೆಗೆ ಬರ್ತಾರೋ ಯವ್ವಾ ನಾವ್ಯಾಕ್ ಬರು ನಮ್ಮ ಮಾವ ನಿಮ್ ಮನೆಗೆ ನಿಮ್ ಮಗಳು ಬಿದ್ದಿದ್ಲ ಎಬ್ಸಾಕ್ ಬಂದೆವು ಯಜ್ಜ ಯಜ್ಜ ಲೇ ನನಗೆ ಯಜ್ಜ ಅಂದಿ ಇಲ್ಲ 18 ವಯಸ್ಸಿನವ ಅದೇ ಯಾ ಹೆಂಗಲ್ನಾಗ ಯಜ್ಜ ಕಾಣಕತ್ತಲ್ಲೇ ನಾನು ನಿನಗ ಕಳೆದಲೇ ನಂದು ಇದ್ದಬ್ರು ಮಧ್ಯಾಹ್ನ ಕಳೆದಿ ಅಲ್ಲೇ ದುಬೈದಿಂದ ಹೆಣ್ಣು ಕೊಡಾಕ 2 ಟ್ರಕ್ ಮಂದಿ ಬಂದಿದ್ರಲೇ ನನಗ ಹಿಂಬಾಲ ಹೆಣ್ಣನ್ನು ಕರ್ಕೊಂಡ ಬಂದಿದ್ರ ಆದ್ರ ನೋಡಿನ್ಲೆ ಹುಡುಗ ನಾನು ಅವ್ರನ್ನ ತಿಟ್ಟಿಸಿ ಒಬ್ಬಾಕಿದ್ದು ಜಡಿ ಉದ್ದಿತ್ತಲೆ ಆದ್ರ ಇಬ್ರು ಕೂಡಿ ಪ್ರೀತಿ ಮುಂದ ಮಾತಾಡೋ ಮುಂದ ಆಕಿ ಜಡಿ ಬಂದ್ ನನ್ನ ಕುತ್ತಿಗೆ ಸುತ್ತಕೋಬಾರ್ದು ಅಂತ ಹೇಳಿ ಆಕಿನ ಬ್ಯಾಡ ಅಂತ ಕ್ಯಾನ್ಸಲ್ ಮಾಡಿದ್ದೆ ನಾನು ಆಕಿನ ಬ್ಯಾಡ ಅಂದ್ಗಳ ಇನ್ನೊಬ್ಬಾಕಿನ ತೋರ್ಸಿರ್ಲಿ ಹುಡುಗ ಆಕಿದ ಅಗಲು ಬಾಳಿ ಇತ್ತು ಬಾಯೋ ನಿನ್ನ ಅವನು ಬಾಯಿ ಹೇಳೋ ಮಟ ಸಡಿ ಹಂಗರನ್ನ ಇಬ್ರು ಕೂಡಿ ಪ್ರೀತಿಲಿಂದ ತುಟಿ ಕೊಟ್ಟು ಉಪ್ಪ ಕೊಟ್ಟು ಬಾಳ ಚುಮ್ಮ ಮಾಡ ಅಂತ ಬಾಯಿ ತಗದ್ ನುಂಗಿ ಬ್ಯಾಡ ಅನ್ಲಿ ಹಿಂಗಾದ್ರ ಮತ್ತೊಂದರ ತಗೊಂಡ್ ಬರ್ತಾರನಂತೇಳಿ ಅವರು ಕೇಳಿದ್ರು ಆಸ್ತಿ ಏನಾರ ಐತೇನೋ ತಮ್ಮ ಒಳ್ಳೆ ಅನ್ನಕತ್ತಿ ಅಂದ್ಬೇಕು ನಿನಗೆ ಎಂತ ಹೆಣ್ಣಾರ ತರ್ಬೇಕಂದ್ರ ಕೆರೆ ಉಂಡಿ ಮ್ಯಾಲ ನಿಂದ್ರಿಸಿ ವಾಡ್ನಾಳದ ಮೇಟ ಕಾಣುವುದೆಲ್ಲ ಗೊಂಜಾಳ ಪಟ ನಂದ ಅಂತ ತೋರಿಸ್ಬಿಟ್ನಿ ಧೈರ್ಯ ಅಷ್ಟಕ್ಕ ಉಪ್ಪು ಮೇಲೆ ಕೈ ಇಟ್ಟು ಅವರು ದಿಟ್ಟಿಸಿ ನೋಡಿ ಆತ ಇದಕ್ಕ ಚಂದ ಅಂತ ತರ್ತೇನಿ ಕಡೆಗೆ ನಿನ್ನಾರ ಕರ್ಕೊಂಡ್ ಹೋಗ್ತೀನಿ ಅಂದ್ರ ಆತಂತ ಧೈರ್ಯ ಮಾಡಿ ನೀವ ಹ್ಞೂ ಅನ್ನೋದೇನು ನೀನ್ ಅವನ ಹ್ಞೂ ಅಂದ್ರ ಅದಕ್ಕ ಚಂದ ಅದು ತೋರಿಸ್ತೇನೆ ಅಂತ ಹೇಳ್ಯಾರ ಏನದು ಮಾಡ ಹೆಣ್ಣ ಇವ ಹಂಗರನ್ನ ಕೌಸ್ನಾಗಿ ತೊಡೆ ಬಿಡ ಪರ್ಗೆಟ್ ನಿಂತ ಚಿಗಾವ್ ನಿನಗ ಮುಂದೆ ಅನ್ನೋದೇನ ನಡಿ ಜಾಡ್ಸ ಯಪ್ಪ ಬ್ಯಾಡ ತಡಿ ಯಪ್ಪ ಯವ್ವ ಇವ್ರು ನಿನಗೆ ಅಜ್ಜ ಅಣ್ಣ ಅಂತಾರಿಲ್ಲ ಅಜ್ಜ ಅನ್ಬೇಡ್ರು ನಮ್ಮ ಅಪ್ಪ ಇನ್ನ ಡಾಕ್ಟರ್ ರಾಜ್ಕುಮಾರ್ ಇದ್ದಂಗದಾನ ನಮ್ಮ ಅವ್ ಏನದಾಳಲ್ಲ ಪಾರ್ವತಿ ಇದ್ದಂಗದಾಳ ಅನಿಬೇಡ ನಿನ್ನ ಅವ್ನು ಅನಿಬೇಡ ಅಂತೇನು ಮುದುಕಂಡ್ಲೆ ನೀ ಹೋಗ್ಬೇಡ ಹೋಗ ನಾವ್ ಹೋಗಾವನ ನಿನ್ನ ಅವ್ನ ಅಲ್ಲಿ ಹೋಗಾವ ಹಂಗಂದ್ರ ಹೋಗ್ ನಮಗೂ ಎಬಸಕ್ ಚಲೋ ಹೋಗ್ಲೇ ಎತ್ತನ 4 ಗಂಟೆ ಬಡದತಿ ಮತ್ತ ಅಣ್ಣ ತಿಂಡಿ ಕೇಳ್ಬೇಕಲ್ಲ ನಮದು ಅವು ಸಮಾಧಾನ ಆಗಲಿ ನೀನು ಸಮಾಧಾನ ಆಗ ಆದ್ರೆ ಏನು ಎಲ್ಲಿ ಬಡಿಸ್ಕೋಬೇಡ ಟಚ್ ಮಾಡಿಸ್ಕೋಬೇಡ ಅವ್ರನ್ನ ದೂರ ಬೇಗ ಡ್ಯಾನ್ಸ್ ಮಾಡಿ ಸಟ್ಟ ಮನೆ ಕಡೆ ನಾ ಹೋಗಿರ್ತೇನೆ ಅವಲಕ್ಕಿ ಮಜ್ಜಿಗೆಯಾಗ ನೆನೆ ಇಟ್ಟಿರ್ತೇನೆ ಏನದು ಅವಲಕ್ಕಿನ ನಿನ್ನ ಅವನ ಬಂದಾಕಿನ ತಿನ್ನು ಹೊಟ್ಟೆ ಹಸ್ತಿರ್ತತಿ ಬೆಳಗಿನ ಜಾವ ನಡಿಲೆ ಯಪ್ಪ ದೌಡಿ ಬಾ ಯಪ್ಪ ನೀವ್ ಹೋಗ್ಬಿಡ ನೋಡಲ್ಲ ನನಗೆ ಎದ್ರಕ್ ಬರತ್ತ ನೀನ್ ಅವ್ನ ಬಿಟ್ಟು ಹೋಗಾಕ ಅವನ್ ಯಾತು ಬಾಳ ತೆಗಿತಾಳ ನಡಿಲೆ ಹೋಗ್ಯಪ್ಪ ಹೇಳೇನೆ ಬಿಸಿ ಚಾ ತಗೊಂಬರಕತ್ತಾರ ದೌಡ್ ಬಾ ಹ್ಞೂನಪ್ಪ ಹೋಗ ಏ ಸೇವಂತಿ ನಿಮ್ಮಪ್ಪ ಪಾರ್ವತಿ ಜೋಡಿ ಮಜಾ ಮಾಡಿದ್ರ ನೀ ನಮ್ಮ ಜೋಡಿ ಮಜಾ ಮಾಡಿದ್ರಿ ಹೆಂಗ ಅಂತೇನಿ ಮತ್ತೆ ತಡ ಮಾಡ್ತಿದ್ದವ್ರನ್ನ ಎಬಸ್ತು 16ರ ಹುಡುಗಿ ಬಂದಾಳ ಹದಕ ಕೊಡತೀನಿ ಎಂತಾಳ ಪ್ರೀತಿಯ ಪದಕ ಮೊದಲ ಜವರಿ ಮನಕ ಬಂದರ ಬಾಗೊಮ್ಮೆ ಕನಕ ನೀ ಮೊದಲ ಜವರಿ ಮನಕ ಬಂದರ ಬಾಗೊಮ್ಮೆ ಕನಕ
ಮೊದಲ ಜವರಿ ಮನಕ ಬಂದರ ಬಾವಮ್ಮಿ ಕನಕ ಈ ಮೊದಲ ಜವರಿ ಮನಕ ಬಂದರ ಬಾವಮ್ಮಿ ಕನಕ ಎಲೇ ನಂಜೇಗೌಡ, ಈ ರೈತನ ರಾಜ್ಯಕ್ಕೆ ನೀನು ಒಬ್ಬನೇ ಚಕ್ರವರ್ತಿ ಅಂದ. ಚತುರತನದಿಂದ ನನ್ನ ತಂದೆ ತಾಯಿಯರನ್ನು ಕೊಂದು ಹಾಕಿ ನನ್ನ ಆಸ್ತಿಯನ್ನು ಎತ್ತಿ ಹಾಕಿದ ಅಲ್ಲದೆ ಆ ಧರ್ಮರಾಜನ ಮನೆತನವನ್ನೇ ಸರ್ವನಾಶ ಮಾಡಿದ ಸೇಡಿಗಾಗಿ ಇಂದು ಬಂದಿರುವೆ ನಿನ್ನ ತಂಗಿಯ ಶೀಲಗೆಡಿಸುವ ಸರ್ದಾರನಾಗಿ. ನಾನು ಬಯಸಿದ ನನ್ನ ಕನಸಿನ ರಾಣಿ ಇತ್ತ ಕಡೆನೆ ಬರ್ತಾ ಇದ್ದಾಳೆ. ಬರಲಿ ಬರಲಿ, ಅವಳಿಗೊಂದು ಗತಿನ ಕಾಣಿಸಲೇಬೇಕ. ನಿಲ್ಲು ಸುವರ್ಣ, ನಿಲ್ಲು. ಏ ರಾಸ್ಕಲ್, ನನ್ನನ್ನು ತಡೆದು ನಿಲ್ಸಕ್ಕೆ ನೀನ್ಯಾರು? ನಾನ್ಯಾರ? ನಿನ್ನ ತಾರೇದ ಮದನಾರಿಗೆ ಹೊಸ ಸೀರೆಯನ್ನು ನನ್ನ ಕಾಮದ ಬರೆಯನ್ನು ಎಳೆದು ಬರೆದಾದ ನಿನ್ನ ಕೊರಳಿಗೆ ತಾಳಿ ಕಟ್ಟಲು ಬಂದಿರುವ ಗಂಡು ನಾನು. ಯೋ ಭಂಡ, ನೀನ್ಯಾವ ಸೀಮೆ ಗಂಡ? ನನ್ನ ಈ ರಾಜ್ಯಕ್ಕೆ ಪುಂಡನಾಗಿರುವಾಗ ಗಂಡ ಅಂತ ಮುಂದೆ ಬಂದ್ರೆ ನನ್ನ ಕೈಯಲ್ಲಿ ಹಾರಿ ಹೋಗೋದು ನಿನ್ನ ರುಂಡ. ರುಂಡ? ನಾನೇ ಗಂಡು ಹುಲಿಯಂತೆ ಪುಂಡ ಪ್ರಚಂಡನಾಗಿರುವಾಗ ನಿನ್ನ ಅಣ್ಣನ ಗೊಡ್ಡ ವೇದಾಂತ ನನಗ ಬೇಕಾಗಿಲ್ಲ. ಕೋಲ್ಮಿಚ್ಚಿನಂತೆ ಶೋಭಿಸುತ್ತಿರುವ ನಿನ್ನ ಕ್ರೋಮಲವಾದ ಸೌಂದರ್ಯದ ಮೇಲೆ ನನ್ನ ಕಾಮದ ಆಸೆ ತೀರಿಸಿಕೊಳ್ಳಬೇಕೆಂಬುವುದೇ ನನ್ನ ಆಸೆ. ಲೋ ಕಾಮ ಪಶುವೆ, ನಿನ್ನ ಆಸೆಯನ್ನು ಪೂರೈಸಕ್ಕೆ ನಾನೇನು ಸುಳ್ಳೆ ಅಲ್ಲ. ಈ ಊರಿನ ಆಗರ್ಭ ಶ್ರೀಮಂತ ನಂಜೇಗೌಡನ ತಂಗಿ ಇದ್ದೇನೆ ನಾನು. ಸ್ವಲ್ಪ ಚೆನ್ನಾಗಿ ತಿಳಿದುಕೊಂಡು ಮಾತನಾಡು ನೀನು. ಗೊತ್ತು ಸುವರ್ಣ, ನನಗೆ ಚೆನ್ನಾಗಿ ಗೊತ್ತು. ನೀನು ಮನಸ್ಸು ಮಾಡಿದರೆ ಈ ರಣ ವಿಕ್ರಮನ ಪ್ರಿಯಸಿಯಾಗುವೆ, ಇಲ್ಲವಾದರೆ ನನ್ನ ಸೂಳೆಯಾಗುವೆ. ಸೂಳೆಯಾಗಿ 1000 ಮಂದಿಗೆ ಸೆರಗ ಹಾಸುವಕ್ಕಿಂತ ಮೊದಲು ಈ ರಸಿಕನ ಮೇಲೆ ಮನಸ್ಸು ಮಾಡಿ ನನ್ನವಳಾಗುವ. ಏ ಕಾಮಕ ನಾಯೇ, ತುತ್ತು ಕುಳ್ಳಿಗೂ ಗತಿ ಇಲ್ಲದೆ ಮತ್ತೊಬ್ಬರ ಮನೆ ಕಾಯುವ ನಾಯಿ ನೀನು. ಅಂತದ್ರಲ್ಲಿ ನನ್ನನ್ನು ಕಟ್ಟಿಕೊಳ್ತೀನಿ ಅಂತ ಮುಂದೆ ಬಂದಿದ್ದೆ ನಿಜವಾದ್ರೆ ನಿನ್ನನ್ನು ಮಾತ್ರ ಹಾಗೆ ಸುಮ್ಮನೆ ಬಿಡೋದಿಲ್ಲ ನಾನು. ಎಚ್ಚರ ಇರ್ಲಿ ನಿನಗಿದು. ಎಚ್ಚರ? ನನಗೆ ಎಚ್ಚರ ಹೇಳುವ ಹುಚ್ಚು ಎಣ್ಣೆ. ಮರ್ಯಾದೆಯಿಂದ ಮಾತನಾಡು. ಮರ್ಯಾದೆ ಇಲ್ಲದೆ ಮಾತನಾಡಿದರೆ ಮೈ ಮುಚ್ಚಿಕೊಂಡಿರುವ ನಿನ್ನ ಬಟ್ಟೆಯನ್ನು ಬೆಚ್ಚೆ ಇದೇ ಕಾಡಿನಲ್ಲಿ ಕಚ್ಚಿ ಕಚ್ಚಿ ತೀರಿಸಿಕೊಳ್ಳಬೇಕಾಗುತ್ತದೆ ನನ್ನ ಕಾಮದಾನವನ್ನು. ಕಾಮ ಪಶುವೆ, ನೀನೇನಾದ್ರೂ ಕಚ್ಚಿ ಕಚ್ಚಿ ತಿನ್ನಲು ಬಂದ್ರೆ ನನ್ನ ಅಣ್ಣ ನಿನ್ನನ್ನು ಕೊಚ್ಚ ಹಾಕಿ ಬಿಡುತ್ತಾನೆ. ಎಲೇ ಬಂಡ ಎಣ್ಣೆ, ನಿನ್ನ ಅಣ್ಣನ ಅಂಜಿಕೆಗೆ ಎದುರುವ ಏಡಿ ನಾನಲ್ಲ. ನಿನ್ನ ಕೂಡಿ ಬಾಳೆ ಮಾಡಬೇಕೆಂಬುವುದೇ ನನ್ನ ಆಸೆ.
ನನ್ನ ಆಸೆಗೆ ನಿರಾಸೆ ಮಾಡದೆ ನೀನಾದರೆ ಬಂದು ಮೈ ಸುಖ ನೀಡುವ ನನ್ನ ಒಳಗೆ. ಏಯ್, ಈ ನಿನ್ನ ಮಾತಿಗೆ ಹೆದರಿ ನನ್ನ ಶೀಲವನ್ನು ಹಾಳು ಮಾಡ್ಕೊಳ್ಳಕ್ಕೆ ನಾನೇನು ಅವಿವೇಕಿ ಹೆಣ್ಣಲ್ಲ. ನೋಡು, ನಿನ್ನಂತ ಕಲಿಯುಗದ ಕೀಚಕರಿಗೆ ಕಾದ ಕಬ್ಬಿಣದ ಸಲಾಕೆ ಬೆಂಕಿಯ ಬರೆ ಎಳೆವ ಹೆಮ್ಮಾರಿಕನೋ ನಾನು. ಬರೇ ಹೇಳುತ್ತೇನೆಂದು ಬರೇ ಬಾಯಿನಿಂದ ಮಾತನಾಡಿದರೆ ಏಡಿಯಂತೆ ಓಡಿ ಹೋಗುತ್ತಾನೆಂದು ತಿಳಿದುಕೊಂಡಿರುವೇನೋ ಜಂಬದ ಎಣ್ಣೆ. ಹಸೆ ಮಾವಿನ ಹಣ್ಣಿನಂತೆ ಇರುವ ಈ ನಿನ್ನ ಕೆನ್ನೆಯನ್ನು ಕಚ್ಚಿ ತಿಂದು ತೀರಿಸಿಕೊಳ್ಳಲಾರ ಈ ರಸಿಕರಣ ವಿಕ್ರಮ. ನೋಡು, ಹೆಣ್ಣಿನ ಬಗ್ಗೆ ನಿನಗಿನ್ನೂ ಗೊತ್ತಿಲ್ಲ ಅಂತ ಕಾಣಿಸ್ತಿದೆ. ನೋಡು, ಹೆಣ್ಣನ್ನು ಕೆಣಕಿದ್ದಕ್ಕಾಗಿ ಆ 10 ತಲೆಯ ರಾವಣ ಮಣ್ಣಲ್ಲಿ ಮಣ್ಣಾಗಿ ಹೋದ. ಅಷ್ಟೇ ಯಾಕೆ, ನಿನಗಿನ್ನು ರಾಮಾಯಣ ಮಹಾಭಾರತದ ಬಗ್ಗೆ ಗೊತ್ತಿಲ್ಲ ಅಂತ ಕಾಣಿಸ್ತದೆ. ಹೆಣ್ಣಿನ ಬಗ್ಗೆ ತಂಟೆಗೆ ಬಂದ್ರೆ ಸರಿ ಇರೋದಿಲ್ಲ. ಮರ್ಯಾದೆಯಿಂದ ಹೇಳ್ತಾ ಇದ್ದೀನಿ, ಸುಮ್ನೆ ಬಿಟ್ಬಿಡು. ಅಷ್ಟಕ್ಕೂ ನನ್ನನ್ನು ಈ ರೀತಿ ಕಾಡಲು ಕಾರಣವಂದ್ರು ಏನು? ಕಾರಣ 10 ವರ್ಷಗಳ ಹಿಂದೆ ನಿನ್ನ ನನ್ನ ಎತ್ತ ತಂದೆ ತಾಯಿಯರ ಕತ್ತು ಕೊಯ್ದು ನನ್ನ ಆಸ್ತಿಯನ್ನು ಎತ್ತಿ ಹಾಕಿದ ಅಲ್ಲದೆ ನನ್ನನ್ನು ಜೈಲಿಗೆ ಕಳಿಸಿದ ಸೇಡಿಗಾಗಿ ಇಂದು ನಿನ್ನ ಸೀರೆಯ ಸೆರಗ ಹಿಡಿದು ಸರಸವಾಡಲು ಬಂದಿದ್ದಾನೆ ಈ ಶರವೇಗದ ಸರ್ದಾರ. ಮುಗಿಯಿತೋ ನಿನ್ನ ಶೀಲದ ಚರಿತ್ರೆಯನ್ನು. ನನ್ನನ್ನು ಮಾತ್ರ ಏನು ಮಾಡ್ಬೇಡ. ನನ್ನ ಶೀಲ ಒಂದು ಬಿಟ್ಟು ನಿಂಗೆ ಏನ್ ಬೇಕೋ ಕೇಳು, ಕೊಡು. ಹಾಗಾದರೆ ಈ ನಲ್ಲನ ಮನೆ ತಳಿಸುವಂತೆ ಒಂದು ಇಂಪಾದ ಗೀತೆಯನ್ನಾರು ಹಾಡು. ನನ್ನ ಬಾಳಿಗೆ ಸಂತೋಷ ನೀ ತಂದೆ ನನ್ನ ಹೃದಯಕ್ಕೆ. ನೀಲಾಂಬರಿ ಯು ಲವ್ ಮೀ, ನೀಲಾಂಬರಿ ನೀಲಾಂಬರಿ ನೀಲಾಂಬರಿ. ನೋಡು, ನೀನ್ ಇಷ್ಟದಂತೆ ಹಾಡಿದ್ನಲ್ಲ, ನಾನಿನ್ನು ಬರುತ್ತೇನೆ. ನಿಲ್ಲು ಸುವರ್ಣ, ನಿಲ್ಲು. ಈ ನಲ್ಲನ ಕೈ ಹಿಡಿದ ನರ್ತನೆ ಮಾಡಿದ ಎನ್ನನ್ನು ನಾನು ಕೈ ಬಿಟ್ಟರೆ ನನಗೆ ಚಂಡ ಎನ್ನುತ್ತಾರೆ. ಅದೇ ನಿನ್ನನ್ನು ರೇಪ್ ಮಾಡಿದರೆ
ನನಗೆ ಮಿಂಡ ಎನ್ನುತ್ತಾರೆ. ಅದಕ್ಕೆ ನಿನ್ನ ಶೀಲದ ಸುಖ ನಾ ಪಡೆಯಲೇಬೇಕು. ಬಾ ಸುವರ್ಣ, ಬಾ, ನನ್ನ ಒಳಗೆ ಬಾ. ವಿಕ್ರಮ್, ಬೇಡ ವಿಕ್ರಮ್, ಬೇಡ. ಈಗಾಗಲೇ ನನ್ನ ದೇಹವನ್ನು ಗಜೇಂದ್ರನಿಗೆ ಮೀಸಲಿಟ್ಟಿದ್ದೇನೆ ನಾನು. ದಯವಿಟ್ಟು ನನ್ನ ಶೀಲಕ್ಕೆ ಮಾತ್ರ ಕಣ್ಣು ಹಾಕ್ಬೇಡ ನೀನು. ಏನು, ನೀನು ಆ ಗಜೇಂದ್ರನ ಪ್ರೀತಿಸುವುದು ನಿಜವೇ? ದೇವರನಿಗೂ ಸತ್ಯ ನನ್ನ ಮಾತು. ಹಾಗಾದರೆ ಇಂದಿನಿಂದ ನೀನು ನನಗೆ ಎತ್ತ ತಾಯಿ. ಏಕೆ ಎಂದರೆ ಆ ಗಜೇಂದ್ರ ನನಗೆ ಅನ್ನ ಹಾಕಿದ ರಸ. ಅವನು ಪ್ರೀತಿಸಿದ ಪ್ರೇಮಿ ಮೇಲೆ ನನ್ನ ಕೆಟ್ಟ ಕಣ್ಣು ಹಾಕುವ ಕಟುಕ ನಾನಲ್ಲಮ್ಮ, ನಾನಿನ್ನು ಬರುತ್ತೇನಮ್ಮ, ಬರುತ್ತೇನೆ. ಆಯ್ತಪ್ಪ, ಹೋಗಿ ಬಾ. ಮುಂದಾದ್ರೂ ನಾನು ಸ್ವಲ್ಪ ಹುಷಾರಿಂದ ಇರೋದನ್ನು ಕಲಿಬೇಕು. ಎಂತಾಯ್ತು ಈ ಬಾಳು ಬಡ ಜನರ ಈ ಗೋಳು. ಎಂತಾಯ್ತು ಈ ಬಾಳು ಬಡ ಜನರ ಈ ಗೋಳು. ಎಲೆ ಇಲ್ಲ ನರಳಿಲ್ಲ, ಜೀವನದಿ ಸುಖವಿಲ್ಲ. ಎಲೆ ಇಲ್ಲ ನರಳಿಲ್ಲ, ಜೀವನದಿ ಸುಖವಿಲ್ಲ. ಎಂತಾಯ್ತು ಈ ಬಾಳು ಬಡ ಜನರ ಈ ಗೋಳು. ನೆನೆದು ತ್ವರಾಗುತ್ತಿದೆ ಜೀವನದಿ ನಿನ್ನ ನಾಮ. ನೆನೆದು ತ್ವರಾಗುತ್ತಿದೆ ಜೀವನದಿ ನಿನ್ನ ನಾಮ. ಮರುಕವಿರಿಸಿ ಕಾಯೋ ಭೂದೇವ ದೇವ. ಮರುಕವಿರಿಸಿ ಕಾಯೋ ತಾಯಿ ಚಾಮುಂಡೇಶ್ವರಿ, ಇದು ನಮ್ಮ ಈ ರೈತರಿಗೆ ಕೊಟ್ಟ ಶಿಕ್ಷೆ. ಸುಳ್ಳಿನ ಮೇಲೆ ಸುಳ್ಳನ್ನು ಸೃಷ್ಟಿಸಿ ಕಳ್ಳರಂತೆ ಕಾಡುವ ಈ ಜನರನ್ನು ಕಣ್ತೆರೆದು ನೋಡಮ್ಮ ಜಗದೀಶ್ವರಿ. ನನ್ನ ಹೆಂಡತಿಯನ್ನು ಕಳೆದುಕೊಂಡು ನಮ್ಮನೆ ಹೆಂಡತಿಯ ಅಪವಾದವನ್ನು ಹೊತ್ತಿಕೊಂಡು ನನ್ನ ಮಗನನ್ನು ಎಲ್ಲಿಗೆ ಹೋಗಲಿ, ಹೇಗೆ ಜೀವನ ಸಾಗಿಸಲಿ ನಾನು? ಅಪ್ಪ, ನಾವು ಬದುಕಲಿಕ್ಕೆ ಏಕೆ ಚಿಂತೆ ಮಾಡುತ್ತಿರುವೆ ಅಪ್ಪ? ನಾನು ಇದೇ ಜನರ ನಡುವೆ ನಿನ್ನನ್ನು ಕೂಲಿ ಮಾಡಿ ಬದುಕಿಸುತ್ತೇನಪ್ಪ, ಬದುಕಿಸುತ್ತೇನೆ. ಬೇಡ ಕಣ್ಣ, ನೀನು ಕೂಲಿ ಮಾಡುವುದು ಬೇಡ. ಪಾಲಿಗೆ ಬಂದದ್ದು ಪಂಚಾಮೃತವೆಂದು ತಿಳಿದು ಇಬ್ಬರು ವಿಷ ಕುಡಿದು ಸತ್ತು ಹೋಗಲು ಬೇಡಪ್ಪ, ಬೇಡ. ವಿಷ ಕುಡಿದು ಸತ್ತು ಹೋಗುದು ಬೇಡ. ಚಿಕ್ಕಮ್ಮ ಕೊಟ್ಟ ಅಪವಾದವನ್ನು ಹೊತ್ತುಕೊಂಡು ಸತ್ತರೆ ನಮಗೆ ದ್ರೋಹಿಗಳನ್ನುತ್ತಾರೆ ಈ ಸಮಾಜ. ನಾವು ಈ ಸಮಾಜದಲ್ಲಿ ಬದುಕಬೇಕಾದರೆ ನಮ್ಮ ಸತ್ಯವನ್ನು ಕೈ ಎತ್ತಿ ತೋರಿಸೋಣಪ್ಪ, ಕೈ ಎತ್ತಿ ತೋರಿಸೋಣ. ನೀನಾಡುವ ಮಾತು ನಮ್ಮ ಸತ್ಯವನ್ನು ಕೈ ಎತ್ತಿ ತೋರಿಸಬೇಕಾದರೆ ನಾವು ಈ ಸಮಾಜದಲ್ಲಿ ಬದುಕಲೇಬೇಕು, ತಕಂದ ಬದುಕಲೇಬೇಕು. ಎಲ್ಲಿಗಾದರೂ ಬಹುದೂರ ಹೋಗಿ ಜೀವನ ಸಾಗಿಸೋಣ. ಅಪ್ಪ, ಬಹುದೂರ ನಡೆಯಲಿಕ್ಕೆ ನನ್ನ ಹತ್ತಿರ ಶಕ್ತಿ ಇಲ್ಲ
ಪರಮೇಶ್ವರ, ನನ್ನ ಹೊಟ್ಟೆಯಲ್ಲಿ ಹುಟ್ಟಿದ ಮಗನಿಗೆ ಅನ್ನ ಹಾಕುತ್ತ ಈ ರೈತನೇ ರಾಷ್ಟ್ರಕ್ಕೆ ಅನ್ನ ಹಾಕುವ ರೈತ ಎಂದು ಕೂಗಿ ಹೇಳುವ ಈ ಸಮಾಜ. ಈಗ ಇದೇ ರೈತನ ಪರಿಸ್ಥಿತಿಯನ್ನು ನೋಡಿ ಯಾರು ಕೊಡ್ತಾರಪ್ಪ ಈ ಪ್ರದೇಶಗಳಿಗೆ ಅನ್ನ? ಅದಕ್ಕೆ ನಾನು ಎಲ್ಲಿಯಾದರೂ ಕೂಲಿ ಮಾಡಿ ನಿನಗೆ ತಿನ್ನಲಿಕ್ಕೆ ಏನಾದರೂ ತರುತ್ತೇನೆ, ನಡೆಯಕ್ಕಂದ. ಅಪ್ಪ ಬೇಡಪ್ಪ ಬೇಡ, ನೀನು ಕೂಲಿ ಮಾಡುವುದು ಬೇಡ. ಏಕೆಂದರೆ ಇಂದಿಗೆ 2 ದಿನವಾಯಿತು ನೀನು ಕೂಡ ಊಟ ಮಾಡಿಲ್ಲ. ಈಗ ನೀನು ಕೆಲಸಕ್ಕೆ ಹೋದರೆ ನಿನಗೆ ಶಕ್ತಿ ಎಲ್ಲಿಂದ ಬರಬೇಕಪ್ಪ, ಎಲ್ಲಿಂದ ಬರಬೇಕು? ಈ ಸಮಾಜದ ರೈತರೇ ನಮ್ಮ ದೇವರು. ನಾವು ಇವರಲ್ಲಿ ಭಿಕ್ಷೆ ಬೇಡಿ ಹೊಟ್ಟೆ ತುಂಬಿಸಿಕೊಳ್ಳೋಣಪ್ಪ, ಹೊಟ್ಟೆ ತುಂಬಿಸಿಕೊಳ್ಳೋಣ. ಬೇಡ, ನಾವು ಭಿಕ್ಷೆ ಬೇಡುವುದು ಬೇಡ. ಅಮ್ಮಯ್ಯ ಧರ್ಮಾಣೆ ಕಾಯೋ ತಂದೆ, ಕಾಸೊಂದು ನೀಡೋ ಶಿವನೇ.
ಹೋಗಿ ಏನಾದರೂ ತೆಗೆದುಕೊಂಡು ಹೊಟ್ಟೆ ತುಂಬಿಸಿಕೊಳ್ಳೋಣ. ನಡೆಯಪ್ಪ, ಹೋಗೋಣ, ನಡೆ. ಅಪ್ಪ, ಇದೇನು ಕುಮಾರನ ಕೈಯಲ್ಲಿ ತನ್ನೆ? ನಾನಪ್ಪ ನಿನ್ನ ಸಾಕು ಮಗ ರಣ ವಿಕ್ರಮ. ಹೀಗೇಕೆ ಸೋತು ಹೋಗಿದೆ ಕಂದ? ನೀನು ಅದೆಷ್ಟೋ ದಿನಗಳು ಜೈಲಿನಲ್ಲಿ ಕಳೆದು ಹೋದ ಕಾರಣ ನಿನ್ನ ಮುಖದ ಗುರುತು ಸಿಗಲಿಲ್ಲ ಕಂದ. ನನಗೆ ನಿನ್ನ ಮುಖದ ಈಗ ಜೈಲಿನಿಂದ ಬಿಡುಗಡೆಯಾಗಿ ಬಂದಿಯೇನಪ್ಪ? ಹೌದಪ್ಪ, ಜೈಲಿನಿಂದ ಬಿಡುಗಡೆಯಾಗಿ ಈಗಲೇ ಬಂದೆ. ಇದೇನಪ್ಪ ನಿನ್ನ ರೂಪ? ಕುಮಾರನನ್ನು ಕರೆದುಕೊಂಡು ಹೀಗೇಕೆ ಬೀದಿ ಅಲುವುತ್ತಿರುವೆಯಪ್ಪ, ಅಲುವುತ್ತಿರುವೆ? ವಿಕ್ರಮ, ಏನೆಂದು ಹೇಳಲಿ ವಿಕ್ರಮ? ಅದೊಂದು ದೊಡ್ಡ ಕಥೆ. ನನ್ನ ಮುಂದೆ ಹೇಳದೆ ಇನ್ಯಾರ ಮುಂದೆ ಹೇಳುತ್ತಿರುವೆಯಪ್ಪ? ಬೇಗ ಹೇಳು. ಒಂದು ದಿನ ನನ್ನ ತಮ್ಮನ ಹೆಂಡತಿಯ ನಂಜೇಗುಣರ ಜೊತೆ ಚಕ್ಕಂದವಾಡುತ್ತಿರುವುದನ್ನು ಕಂಡು ನಾನು ತಾಳಲಾರದೆ ಅವಳನ್ನು ಕೊಂದು ಹಾಕಬೇಕೆಂದು ಕುತ್ತಿಗೆಗೆ ಕೈ ಹಾಕಿದಾಗ ನನ್ನ ತಮ್ಮ ಬಂದಾಗ ನನ್ನ ತಮ್ಮನ ಹೆಂಡತಿ ಏನು ಹೇಳಿದಳು ಗೊತ್ತೇನಪ್ಪ? ಏನು ಹೇಳಿದಳಪ್ಪ ಸರೋಜ? ಅವಳನ್ನು ನಾನೇ ಬಲಾತ್ಕಾರ ಮಾಡಲು ಬಂದೆ ಎಂದು ಸುಳ್ಳು ಹೇಳಿಬಿಟ್ಟಳಪ್ಪ. ಅದನ್ನು ನಿಜವೆಂದು ತಿಳಿದು ನನ್ನ ತಮ್ಮ ನಮ್ಮಿಬ್ಬರನ್ನು ಹೊರನೂಕಿ ಬಿಟ್ಟನಪ್ಪ, ಹೊರನೂಕಿ ಬಿಟ್ಟನು. ಅಪ್ಪ, ಇಂಥ ಅಪವಾದವನ್ನು ಹೊತ್ತುಕೊಂಡು ಮರಳಿಯ ಮನೆಗೆ ಹೋಗುವುದು ಬೇಡ. ನನ್ನ ಕಾಡಿನ ಗುಡಿಸಲಿಗೆ ಹೋಗುಣ, ನಡೆ. ಕುಮಾರ, ನಡೆಯಪ್ಪ, ನಡೆ. ಬೇಗ ಹೋಗೋಣ, ನಡೆ. ನಡಿ. ಲೇ ಗಜೇಂದ್ರ, ನಾನು
ತುಳಿದ ಹುಡಿ ಮಣ್ಣಿನ ಧೂಳಿಗೆ ನಿಮ್ಮಿಬ್ಬರ ಅಣ್ಣ ತಮ್ಮಂದಿರ ಗಾಳಿಪಟವನ್ನು ಗಗನದೆತ್ತರಕ್ಕೆ ಹಾರಿಸಿ ಅದರ ಸೂತ್ರಧಾರವನ್ನು ನನ್ನ ಕೈಯಲ್ಲಿ ಹಿಡಿದಿಟ್ಟುಕೊಂಡು ಆಟ ಆಡುವುದೇ ಈ ನಂಜೇಗೌಡನ ಆಟ. ಯಾರು? ಸರೋಜಾ. ಹೇಳು ಸರೋಜಾ, ಹೇಳು. ಏನು, ನನ್ನ ಮನೆ ಕಡೆನೆ ಬರುತ್ತೀಯಾ? ಬಾ ಸರೋಜಾ, ಬಾ. ನಿನಗಾಗಿ ತೆರೆದಿದೆ ನನ್ನ ಅರಮನೆಯ ಬಾಗಿಲು. ಬೇಟೆಗಾರ ಬೇಟೆಯನ್ನು ಹುಡುಕಿಕೊಂಡು ಹೋಗುವುದು ಈ ಸೃಷ್ಟಿಯ ನಿಯಮ. ಆದರೆ ಬೇಟೆಯೇ ಬೇಟೆಗಾರನನ್ನು ಹುಡುಕಿಕೊಂಡು ಬರುವುದು ಈ ನಂಜೇಗೌಡನ ನಿಯಮ. ನಾನು ಹಾಕಿದ ಟಾರ್ಗೆಟ್ ಸಕ್ಸೆಸ್. ಇನ್ನು ಮುಂದೆ ಆ ಗಜೇಂದ್ರನ ಹೆಂಡತಿ ನನ್ನ ಹೆಂಡತಿ. ವೆಲ್ಕಮ್ ಸರೋಜಾ, ವೆಲ್ಕಮ್. ಗೌಡ್ರಿ ಬಂದಿದ್ದಂತೂ ಆಯ್ತಲ್ಲ. ಹಾ, ಮನೇಲಿ ಯಾರು ಇಲ್ವಾ? ಇದ್ದಾರೆ ಸರೋಜಾ, ಇದ್ದಾರೆ. ನನ್ನ ತಂಗಿ ಹಾಗೂ ನನ್ನ ಗುಮಾಸ್ತ ಮಾತ್ರ ಇದ್ದಾರೆ. ಶೆಟ್ಟಿ, ಲೈತಿರ್ ಶೆಟ್ಟಿ. ಯಾಕ್ರಿ ಅಪ್ಪರ ಕರೆದ್ರಿ ಕೂಗಿದ್ರಿ? ಲೇ ವಿವೇಕಿ, ಮೊದಲು ಆ ಸೂಟ್ ಕೇಸ್ ಅನ್ನು ತೆಗೆದುಕೊಂಡು ಮನೆಯಲ್ಲಿ ಭದ್ರವಾಗಿಡು. ಆಯ್ತ್ರಿ ಅಪ್ಪರ. ಆಯ್ತ್ರಿ ಸಾವ್ಕಾರ, ಅಂತೂ ಹೊಡೆದ್ರಿ ಅವ್ವಾರ್ ಚಾನ್ಸ. ಮೊದಲ ಇತ್ರಿ ಅವ್ವಾರ್ ನಿಮ್ ಮ್ಯಾಲ ಮನಸ. ಅದಕ್ಕ ಅಂತಾರ ನೋಡ್ರಿ, ಹಿಂದಕ ಹಿರಿಯರ ಒಂದು ಮಾತ, ಹರ್ಕ ಆಗ್ಲಿ ಮುರ್ಕ ಆಗ್ಲಿ ಶೆಟ್ಟಿಗೊಂದು ಕೋಟ್ ಇರ್ಬೇಕಂತ. ಹೊಸದಾಗ್ಲಿ ಹಳೇದಾಗ್ಲಿ ಗೌಡುಗೊಂದು ಮಾಲಿರ್ಬೇಕಂತ. ಲೇ ತಲೆ ಹರಟೆ, ಸೊಮ್ಮನೆ ಒಳಗಡೆ ಹೊರಟು ಹೋಗು. ಆಯ್ತ್ರಿ ಅಪ್ಪರ, ನಾ ಒಳಗಡೆ ಹೋಗ್ಕೇನ್ರಿ. ನೀವೇನ್ ಬೇಕಾದ್ ಮಾಡ್ಕೋರಿ. ಗೌಡ್ರಿ ಬನ್ನಿ, ಏನಾದ್ರೂ ಒಳಗಡೆ ಹೋಗೋಣ. ಸರೋಜಾ, ಒಳಗಡೆ ಹೋಗುವುದಕ್ಕಿಂತ ಮುಂಚೆ ನನ್ನ ಮನದಲ್ಲಿ ಮುಚ್ಚಿಟ್ಟುಕೊಂಡಿರುವ ಒಂದು ಮಾತು ಬಿಚ್ಚಿ ಹೇಳಬೇಕೆಂಬುದೇ ನನ್ನ ಆಸೆ. ಅದು ಏನಂತ ಹೇಳಿ ಗೌಡ್ರಿ, ನಿಮ್ಮ ಮಾತನ್ನ ನಾನು ನಡ್ಸ್ಕೊಡ್ತೀನಿ. ನೋಡು ಸರೋಜಾ, ನನ್ನ 150 ಎಕರೆ ಆಸ್ತಿಯು ಕೂಡ ನನ್ನ ತಂಗಿ ಹೆಸರಿಗಿದೆ. ಅಂದ ಮೇಲೆ ನಿನ್ನ 10 ಎಕರೆ ಆಸ್ತಿಯು ಕೂಡ ನನ್ನ ತಂಗಿ ಹೆಸರಿಗೆ ಬರೆದು ಕೊಡಬೇಕು. ಏಕೆಂದರೆ ನಮ್ಮಿಬ್ಬರ ಪ್ರೀತಿಯ ಮಧ್ಯದಲ್ಲಿ ನಿನ್ನ ಗಂಡ ಹಾಗೂ ನಿನ್ನ ಮಾವ ನಿನ್ನ ಆಸ್ತಿಯನ್ನು ಕಸಿದುಕೊಳ್ಳಬಾರದು. ಅನಂತರ ನನ್ನ ತಂಗಿ ಹೆಸರಿಗಿದ್ದ ಆಸ್ತಿಯನ್ನು ನಮ್ಮಿಬ್ಬರ ಹೆಸರಿಗೆ ಮಾಡಿಕೊಳ್ಳೋಣ. ಏನಂತೀಯ? ಅಷ್ಟೇ ತಾನೇ, ಈಗಲೇ ಕಾಗದ ಪತ್ರ ಮೇಲೆ ಸಹಿ ಮಾಡ್ತೀನಿ, ಸರಿನಾ? ಆಯ್ತು ಸರೋಜಾ, ಈ ಪೇಪರ್ಗೆ ಒಂದು ಸಹಿ ಹಾಕು.
ಯಾಕಣ್ಣ ಕೂಗಿದೆ? ಹೌದು ತಂಗಿ, ಈ ಪೇಪರ್ನಲ್ಲಿ ಒಂದು ಮುಖ್ಯವಾದ ವಿಷಯವಿದೆ. ಇದನ್ನು ಮನೆಯಲ್ಲಿ ಭದ್ರವಾಗಿಡು. ಇದೇನಿದು ಸರೋಜ, ಇಂದು ನಮ್ಮ ಮನೆ ಕಡೆಗೆ ನಿನ್ನ ಆಗಮನ? ಯಾಕೆ ಸುವರ್ಣ, ನಾನೇ ಮನೆಗೆ ಬರಬಾರ್ದ? ಏಯ್, ನಾನೇ ಮನೆಗೆ ಹಾಗೆ ಬಂದಿಲ್ಲ, ಈ ಮನೆಗೆ ಮಹಾರಾಣಿಯಾಗಿ ಬಂದಿದ್ದೇನೆ. ಏನಮ್ಮ ಸರೋಜ, ಗಂಡನ ಕಣ್ಣೆರ್ಗಿ ಮಣ್ಣೆ ಎರ್ಚಿ ಮಿಣ್ಣನೊಡನೆ ಸೆರ್ತ ಆಡಲು ಬಂದಿದ್ದೀಯಲ್ಲ, ನಾಚಿಕೆ ಆಗೋದಿಲ್ವೇನು ಈ ನಿನ್ನ ರೇಸ್ಕೆ ಜನ್ಮಕ್ಕೆ? ಥು, ನೀನೊಂದು ಹೆಣ್ಣ ಬಾರಿ ನೀನು. ಲೇ ಸುವರ್ಣ, ಬಾಯಿ ಬಿಗಿಡಿದು ಮಾತಾಡು. ನಾನೇನು ಈ ಮನೆಗೆ ಹಾಗೆ ಬಂದಿಲ್ಲ, ಈ ಮನೆಗೆ ಮಹಾರಾಣಿಗೆ ಬಂದಿದ್ದೇನೆ. ಲೇ ಸುವರ್ಣ, ಇನ್ನು ಮುಂದೆ ಈ ಮನೆಯಲ್ಲಿ ನಾನು ಹಾಕಿದ ಅನ್ನ ತಿಂದು ಈ ತರ ಬಿತ್ಕೊಂಡಿರ್ಬೇಕು. ಸುವರ್ಣ, ಅವಳಿಗೆ ಬುದ್ಧಿ ಹೇಳುವ ಅಧಿಕಾರ ನಿನಗೆಲ್ಲ. ಹಾಗಾದರೆ ನನಗೂ ಬುದ್ಧಿ ಹೇಳುವ ಅಧಿಕಾರ ನಿಮಗೂ ಇಲ್ಲ. ಸುವರ್ಣ, ಹೆಚ್ಚಿಗೆ ಮಾತನಾಡಿದರೆ ಬಾಯಲ್ಲಿರುವ ಹಲ್ಲನ್ನು ಉದುರಿಸಿಬಿಡುತ್ತೇನೆ. ಸುಮ್ಮನೆ ನಾವಿಬ್ಬರು ಹೇಳಿದಂತೆ ಕೇಳಿಕೊಂಡು ನಾಯಂತೆ ಸುಮ್ಮನಿರಬೇಕು. ಓಹೋ, ಇವರಿಬ್ಬರಿಗೂ ಕಾಮದ ಪಿತ್ತ ನೆತ್ತಿಗೇರಿದಂತೆ ಕಾಣುತ್ತದೆ. ಆದಷ್ಟು ಬೇಗನೆ ಆಸ್ತಿನೆಲ್ಲ ನನ್ನ ಹೆಸರಿಗೆ ಬರೆಸ್ಕೊಂಡು ಗಜೇಂದ್ರನ ಮಾಡದೆ ಆಗ್ಲೇಬೇಕು ನಾನಿನ್ನು. ಆಯ್ತಣ್ಣ, ನೀನ್ ಹೇಳ್ದಾಗೆ ಆಗ್ಲಿ. ಸರೋಜಾ, ನೀನೇನು ಬೇಜಾರು ಮಾಡಿಕೊಳ್ಳಬೇಡ. ನನ್ನ ತಂಗಿ ಇನ್ನು ಚಿಕ್ಕವಳು. ಬಾಚಿನ್ನ, ಮನ್ಮಥನ ಮನತನಿಸುವಂತೆ ಒಂದು ಇಂಪಾದ ಗೀತೆಯನ್ನಾದರೂ ಹಾಡು. ಕವಿ ಕಾಳಿದಾಸನ ಓ ನನ್ನ ಕುಂತಲೆ, ಓ ನನ್ನ ಕುಂತಲೆ, ಓ ನನ್ನ ಕುಂತಲೆ. ಕವಿ ಕಾಳಿದಾಸನ ಓ ನನ್ನ ಕುಂತಲೆ, ಓ ನನ್ನ ಕುಂತಲೆ, ಓ ನನ್ನ ಕುಂತಲೆ. ಹಾದಿ ಬಿಟ್ಟ ಹರಾಮ್ ಕೋರ್ ಗೌಡ, ಇದೇನಿದು ನೀ ಮಾಡುವ ಹೀನ ಕೃತ್ಯ? ಲೇ ಗಜೇಂದ್ರ, ಹೀನ ಕೃತ್ಯ ಮಾಡಲಿಕ್ಕೆ ನಾನೇನು ಹಾದಿ ಬಿಟ್ಟು ನಿಂತೆಲ್ಲ.
ನಿನ್ನ ಹೆಂಡತಿ ಹಾದಿ ಬಿಟ್ಟು ಬಂದಿದ್ದಾಳೆ ಈ ಮನ್ಮಥನ ಕಡೆಗೆ. ಬೇಕಾದರೆ ಇವಳನ್ನೇ ಕೇಳಿ ತಿಳಿದುಕೊಳ್ಳಲಿ ಬೋಳಿಯ ಮಗನೇ. ಏ ರಂಡೆಯ ಮಗನೇ, ನನಗೆ ಸಿಕ್ಕಂತೆ ಮಾತನಾಡಿದರೆ ಇದೇ ಗಂಡು ಗಡ್ಡಲಿನ ಕತ್ತರಿಸಿ ಹಾಕುವೆ, ಹುಷಾರ್. ಯಾಚರ ಏನೇ ಲಜ್ಜಿಗೆಟ್ಟ ಹೆಣ್ಣೆ, ಗಂಡನಿಗೆ ಮನೆಗೆ ಮೋಸ ಮಾಡಿ ಮಿಂಡನಿಗೆ ಸೆರಗ ಹಾಸುವ ಸೂಳೆ ನೀನು. ಗಂಡನ ಬಿಟ್ಟು ಮಿಂಡನಿಗೆ ಸೆರಗ ಹಾಕುವ ಸೂಳಿ ನಾನು. ಯಾಕೆಂದ್ರೆ ನಿನ್ನಂತ ಬಡ ಬಿಕರಿಂದ ಬಂಗಾರದ ಒಡವೆ ನಾನು ಕಾಣಲಿಲ್ಲ. ಅದಕ್ಕೆ ಶ್ರೀಮಂತರ ಹತ್ತಿರ ಬಂಗಾರದ ಒಡವೆ ಸುಖವನ್ನು ಅನುಭವಿಸಲು ಬಂದಿದ್ದೇನೆ. ಅದನ್ನು ಕೇಳಕ್ಕೆ ನೀನ್ ಯಾರೋ? ಸುಮ್ಮನೆ ಹೊರಟು ಹೋಗಲು ಬಂದಿಲ್ಲ ಹೊಲಸಿ ಹೆಣ್ಣೆ. ಗಂಡನ ಮನೆ ಎಲ್ಲಿ ಉಂಡು ಮಿಂಡನಿಗೆ ತಿಂಡಿ ತೀರಿಸಿಕೊಳ್ಳಲು ಬಂದ ಬಂಡ ಸುಳೆ. ನಿನ್ನಿಬ್ಬರನ್ನು ಕೊಚ್ಚಿ ಹಾಕುವುದಕ್ಕಾಗಿ ಬಂದಿದ್ದಾನೆ ಈ ಗಜೇಂದ್ರ. ಗಜೇಂದ್ರ, ಹೊಚ್ಚ ಹಾಕುತ್ತೇನೆಂದು ಹೊಚ್ಚರಂತೆ ಮಾತನಾಡಬೇಡ. ಇಲ್ಲಿಂದ ರೈಟ್ ಹೇಳು, ಇರದಿದ್ದರೆ ಮುರಿಯಬೇಕಾಗುತ್ತದೆ ನಿನ್ನ ಮೈ ಮೂಳೆಯನ್ನು. ಗೌಡ, ನಾನೇ ಗೌಡನೆಂದು ಗರ್ವದಿಂದ ಮಾತನಾಡಬೇಡಲೇ ಗೌಡ. ಇದೇ ಗಂಡು ಗೊಡ್ಡಲಿಂದ ನನ್ನ ಕಂಡಲಿ ಕತ್ತರಿಸಿ ನನ್ನ ನೆತ್ತರವನ್ನು ನರಿ ನಾಯಿಗೆ ಹಂಚಿಬಿಟ್ಟೆನೆ ಮಗನೇ. ಎಚ್ಚರ ಎಚ್ಚರ. ನನಗೆ ಎಚ್ಚರಿಕೆ ಮಾತು ಹೇಳುವ ಹೊತ್ತು ಗಜೇಂದ್ರ. ರೊಚ್ಚಿಗದ್ದ ಈ ಗೌಡ ಏನು ಮಾಡುತ್ತಾನೆ ನೋಡುತ್ತಿರುವ. ಲೇ ಶೆಟ್ಟಿ, ಆರುಗುಡಿ ಒಳಗಡೆ ಇದ್ದ ಬಾರ್ಕೋಲನ್ನು ಬೇಗ ತೆಗೆದುಕೊಂಡು ಬರಲೇ. ಏಕೆ ಬಾಸ್, ನಮ್ಮಿಂದ ಏನಾಗಬೇಕು ಹೇಳಿ. ಈ ಕೊಟ್ಟಿ ನನ್ನ ಮಗನನ್ನು ಕಟ್ಟಿ ಹಾಕಲೇ. ಕಟ್ ಹಾಕ್ಯಾವ್ರಿ ಅಪ್ಪ, ಈ ಮಗನ್ ನೀರ ಇಳಿಸ್ಬಿಡ್ರಿ. ಲೇ ಶೆಟ್ಟಿ, ಇವನ ಕತೆ ಮುಗಿಸುವುದಕ್ಕೆ ನನ್ನ ಬಲಗೈ ಬಂಟನಿದ್ದಾನೆ. ಲೇ ಮಾರಿಗುಡಿ, ಇವನ ಮೈ ಚರ್ಮ ಬೆಚ್ಚಿ ಬೀಳುವವರೆಗೂ ಬಾರಿಸೋ ಈ ಹೊಚ್ಚ ಸೊಳೆ ಮಗನನ್ನು. ನಮ್ಮ ದನಿಯ ಕೋಟೆಗೆ ಬಂದು ನಮಗೆ ಸಿಕ್ಕಂತೆ ಮಾತನಾಡುತ್ತೇನೋ ಹರಾಮ್ ಕೋರ್. ತಾಳು ಮಗನೇ ಬಾರ್ಕೋಲೇಟನ್ನು. ತುತ್ತು ಕೂಳಿಗಾಗಿ ಈ ನೀಚಗೌಡನ ಮಾತು ಕೇಳಿ ನನ್ನ ಕಟ್ಟಿ ಹೊಡಿತಿರುವೆ ಅಲ್ಲ. ನಾಚಿಕೆ ಆಗಬೇಕು ನಿನ್ನ ಗಂಡ ಜನ್ಮಕ್ಕೆ. ಇನ್ನೂ ಈ ಗಜೇಂದ್ರನ ಗರ್ವ ಅಡಗಿದಂತೆ ಕಾಣುವುದಿಲ್ಲ. ಇವನ ಸೊಕ್ಕು ಅಡಗಿಸಬೇಕಾದರೆ ನಾನು ತಕ್ಕ ಶಿಕ್ಷೆ ಕೊಡಲೇಬೇಕು. ಲೇ ಶೆಟ್ಟಿ, ಬಾರಿಸು ಈ ಬಡ ಭಿಕಾರಿ ನನ್ನ ಮಗನನ್ನು. ನಮ್ಮ ದನಿಯ ಭದ್ರ ಕೋಟೆಗೆ ಬಂದು ನಮಗ ಸಿಕ್ಕಂತೆ ಮಾತಾಡ್ತೇನಲೇ ತಮ್ಮ. ತಾಳು ಮಗನೇ ನನ್ನ ಕೈ ರುಚಿಯನು. ಸೌಕಾರ, ಈ ಮಗನ ಹೊಡ್ಯಾಕ ಹೋಗಿ ನಾನ ಹೊಡ್ಕೊಂಡ್ ಬಿಟ್ರಿ ಅಪ್ಪ. ತುಬಾರಿ ಚಾಟಿನ ಬಲ್ಲಂಗ ನಿಮ್ಮ ಕೈ ಬೀಸಿ ಕಟ್ಟಿರಿ. ಲೇ ಕೈ ಲಾಗದ ಗತಿಗೆ ಹೇಳಿ, ಮೊದಲು ಹೊರಟೋಗು ಇಲ್ಲಿಂದ. ಲೇ ರಣ ಹೇಳಿ ನನ್ನ ಮಗನೇ, ಈ ಬೌದ್ಧೂರ್ ಗೌಡನೆಂದರೆ ಎಲ್ಲರೂ ಗಡಗಡನೆ ಅಂತ ನಡಿಗೆ ಸಾಯುತ್ತಿರುವಾಗ
ನೀನ್ ಯಾವನಲ್ಲಿ ನರ ಪಿಳ್ಳೆ ತಾಳು ಮಗನೇ ನನ್ನ ಚಾಟಿಯ ಹೊಡೆತವನ್ನು. ಏ ಸೊಕ್ಕಿನ ಸೊಳ್ಳೆ ಮಕ್ಕಳ್ಯ, ಕಟ್ಟಿ ಹಾಕಿದ ಈ ಹುಂಡ ಹುಲಿಯನ್ನು ಬಿಚ್ಚಿ ನೋಡ್ರು. ಈ ಕೆಟ್ಟ ಹುಲಿ ತಿನ್ನುವುದು ಹಸಿರು ಹುಲ್ಲಲ್ಲ. ನಿಮ್ಮಂತ ರಚ್ಚಿಗೆದ್ದ ರಾವಣನಾಗಿ ಬರುತ್ತಾನೆ ಈ ರಚ್ಚಿಗೆದ್ದ ಹುಲಿ. ರಣರಂಗದ ಹುಲಿ. ನಿನ್ನಂತ ರಣರಂಗದ ಹುಲಿಗೆ ನಾನು ಮೆಂಡ ಹುಲಿ ಹಾಗೆ ನಿನ್ನ ರುಂಡ ಕತ್ತರಿಸುವೆ. ನೀನು ಎಚ್ಚರದಿಂದ ಮಾತನಾಡು. ನಮಗೆ ಅಚ್ಚರ ಹೇಳುವ ಲುಚ್ಚ ಬಣ್ಣದ ಮಕ್ಕಳ್ಯ, ನಿಮ್ಮ ಅಪ್ಪನ ರಕ್ತಕ್ಕೆ ನೀವು ನಿಜವಾಗಿ ಹುಟ್ಟಿದೆ. ಆದರೆ ಬಿಚ್ಚಿ ನೋಡ್ರು ನನ್ನನ್ನು. ಈ ಗಜೇಂದ್ರ ಗರ್ಜಿಸಿ ಎದ್ದು ನಿಂತರೆ ನೀವೆಲ್ಲರೂ ಶಿವನ ಪಾದ ಸೇರುವುದು ಖಂಡಿತ. ಒತ್ತಲೆ ಬಾಯಿ. ನಮ್ಮನ್ನು ಶಿವನ ಪಾದ ಸೇರಿಸುವುದಕ್ಕಿಂತ ಮುಂಚೆ ನಿನ್ನನ್ನು ಕಳಿಸುವೆ ಯಮುನ ದರ್ಶನಕ್ಕೆ. ಸುವರ್ಣ, ಸುವರ್ಣ, ಒಳಗಡೆ ಇದ್ದ ಬಂದೂಕನ್ನು ಬೇಗ ತೆಗೆದುಕೊಂಡು ಬಾ. ಅಣ್ಣ, ತೆಗೆದುಕೋ ಅಣ್ಣ ಈ ಬಂದೂಕು. ತೋರಿಸು ಅವನಿಗೆ ನಿನ್ನ ತಾಕತ್ತನ್ನು. ಗೌಡ್ರಿ, ಏನ್ ನೋಡ್ತಾ ಇದ್ದೀರಾ? ಮೊದಲು ಕೊಂಚ ಹಾಕಿ. ಗಂಡನ ಮನೆ ಬಿಟ್ಟು ಮೆಂಡನಿಗೆ ಗುಂಡು ಹಾರಿಸುವೆ ಎಂದು ಹೇಳುವ ರಂಡೆ ಎಷ್ಟಿರ್ಬೇಕಲೇ ನಿನ್ನ ತಿಂಡಿ. ಆ ಗುಂಡಿಗೆ ಹೆದರು ಗಂಡು ನಾನಲ್ಲ, ನಿಮ್ಮ ರೊಂಡ ಹಾರಿಸಲು ಬಂದ ಪೋಂಡ. ಲೇ ಗಜೇಂದ್ರ, ಲೇ ಗಜೇಂದ್ರ, ಮುಗೀತು ನಿನ್ನ ಆಯಸ್ಸು. ಏ ಗೌಡ, ನಿನ್ನ ಬಂದೂಕಿಗೆ ಹೆದರು ಹೇಳಿ ನಾನಲ್ಲ. ತಾಕತ್ತಿದ್ರ ನೀನು ನಿಮ್ಮ ಅಪ್ಪನ ಮಗನೇ ಆದ್ರೆ ಹಾರಿಸಲೇ ಮಗನೇ ನಿನ್ನಗೊಂಡ. ಏ ಗಜೇಂದ್ರ, ಸಹಿಸಿಕೊ ಮಗನೇ ನನ್ನ ಬಂದೂಕಿನ ಗುಂಡಿನ ಏಟನ್ನು. ಏನಾಗಿದೆ ಈ ಬಂದೂಕಿಗೆ? ಸುವರ್ಣ, ಈ ಬಂದೂಕಿನಲ್ಲಿದ್ದ ಗುಂಡನ್ನು ಯಾರು ತೆಗೆದಿದ್ದಾರೆ? ನಾನೇ ತೆಗೆದಿದ್ದೇನೆ. ಯಾವ ಕಾರಣಕ್ಕಾಗಿ? ಅದು ನನ್ನ ಪ್ರೀತಿಯ ಕಾರಣಕ್ಕಾಗಿ. ನಿನ್ ಜನ್ಮಕ್ಕೆ ಬೆಂಕಿ ಹಚ್ಚ, ಬಡವರ ಬಾಳಿಗೆ ಬೆನ್ನೆಲುಬಾಗಿ ಬದುಕಿನ ದಾರಿಯನ್ನು ತೋರಿಸುವುದನ್ನು ಬಿಟ್ಟು ಸಿಕ್ಕ ಬಡ ಹೆಣ್ಣು ಮಕ್ಕಳ ಜೀವನವನ್ನು ಹಾಳು ಮಾಡ್ತೀಯಲ್ಲ, ನಾಚಿಕೆ ಆಗ್ಬೇಕು ನಿನ್ನ ಹೇಸ್ಗೆ ಜನ್ಮಕ್ಕೆ. ಅಣ್ಣ, ನಾಳೆ ದಿನ ಈ ಗಜೇಂದ್ರ ಏನಾದ್ರೂ ನನ್ನನ್ನು ಹೊತ್ತುಕೊಂಡು ಹೋದ್ರೆ ಆವಾಗ ನೀನೇನ್ ಮಾಡ್ತೀಯ ಅಣ್ಣ? ಸುವರ್ಣ, ನಿನ್ನನ್ನು ಹೊತ್ತುಕೊಂಡು ಹೋಗುವುದಕ್ಕಿಂತ ಮುಂಚೆ ಇದೇ ಚಾವಟಿಯಿಂದ ಇವನ ಕಥೆಯನ್ನು ಮುಗಿಸಿ ಬಿಡುತ್ತೇನೆ. ಲೇ ಬಂಡ ಗೌಡ, ನಿನ್ನ ಚಾಟಿ ಏಟಿಗೆ ನನ್ನ ಮೈಯಲ್ಲಿ ಆಕ್ರೋಶ ಉಕ್ಕೇರುತ್ತಿದೆ. ನೀನೊಬ್ಬ ಗಂಡಸನೇ ಆದ್ರೆ ಬಿಚ್ಚಿ ನೋಡು ನನ್ನನ್ನು. ನಿನ್ನ ಎದೆಗುಂಡಿಗೆಯನ್ನು ಸೀದೆ ಬಿಸಿ ರಕ್ತ ಕುಡಿದು ಬಿಟ್ಟೆ ಮಗಳೇ ಹುಷಾರ್. ಅಣ್ಣ, ನಿನ್ನ ತಂಗಿಯನ್ನು ಹೊತ್ತುಕೊಂಡು ಹೋದ್ರೆ ಏನು ಮಾಡ್ತೀಯಾ ಅಂತ ಕೇಳಿದ್ದಕ್ಕೆ ನಿನಗೆ ಇಷ್ಟೊಂದು ಆಕ್ರೋಶ ಉಕ್ಕಿ ಬರ್ತಾ ಇದೆ. ಆದ್ರೆ ಅವನ ಹೆಂಡತಿಯನ್ನು ಕರೆದುಕೊಂಡು ಬಂದಿದ್ದೀಯಲ್ಲ, ಅವನಿಗೆ ಎಷ್ಟು ಆಕ್ರೋಶ ಉಕ್ಕಿ ಬರಬಾರ್ದು. ಬಿಟ್ಬಿಡಣ ಅವನನ್ನು. ಗೌಡ್ರಿ, ಈ ಬಿಕಾರಿ ಮಾತು ಏನ್ ಕೇಳ್ತಾ ಇದ್ರ? ಮೊದಲು ಗುಂಡ ಹಾರಿಸಿ. ಲೇ ಮಾನಗೆಟ್ಟ ಹೊಯ್ಯಾಲಿ ಹೆಣ್ಣೆ, ಬೀದಿಯಲ್ಲ ಬಿದ್ದ ಬೂದಿಯನ್ನು ತಂದು ನನ್ನ ಮನೆಯಲ್ಲಿ ಬುತ್ತಿಯನ್ನಾಗಿ ಮಾಡಿಕೊಂಡಿದ್ದೇ ತಪ್ಪು. ನಿನ್ನಂತ ಮಡದಿಗೇನು ಗೊತ್ತು ಮಾಂಗಲ್ಯದ ಬೆಲೆ? ಮೊದಲು ನಾ ಕಟ್ಟಿದ ಮಾಂಗಲ್ಯವನ್ನು ಬೆಚ್ಚಿ ಬಿಸಾಕು ನನ್ನ ಮುಂದೆ. ಬಡ ಬಿಕಾರಿ, ನಿನ್ನಂತೊಳ ತಾಳಿ ಯಾರಿಗೆ ಬೇಕಾಗಿದೆಯೋ? ನಾನು ಇಂಥ ಶ್ರೀಮಂತರ ಜೊತೆ ಬಾಳಿ ಬದುಕ್ತೀನಿ. ಈ ಮಡದಿಗೆ ಏನು ಗೊತ್ತು ಮಾಂಗಲ್ಯದ ಬೆಲೆ? ಈ
ಈ ಹಣದಿಗೇನು ಗೊತ್ತು ಮಾಂಗಲ್ಯದ ಬೆಲೆ. ಈ ಮಾಂಗಲ್ಯವನ್ನು ಕಟ್ಟಿಕೊಳ್ಳೋದು ಬಿಚ್ಚಿ ಬಿಸಾಕೋದಕ್ಕಲ್ಲ, ತಾಳ್ಮೆಯಿಂದ ಬಾಳೋದಕ್ಕೆ. ಈ ಮಾಂಗಲ್ಯವನ್ನು ಬಿಚ್ಚಿ ಬಿಸಾಕಿದೆಯಲ್ಲ ನೀನು, ಮುಂದೊಂದು ದಿನ ನೀನು ಹೊಚ್ಚೆ ಆಗ್ತೀಯ, ಸೋಳೆ ಆಗ್ತೀಯ, ಸೋಳೆ ಆಗ್ತೀಯ, ಸೋಳೆ ಆಗ್ತೀಯ, ಸೋಳೆ ಆಗಿ ಸತ್ತು ಹೋಗ್ತೀಯ. ಇದೆ ಈ ಮಾಂಗಲ್ಯ ಕಟ್ಟಿಕೊಳ್ಳುತ್ತಿರುವ ಗರತಿ ಮಾಡ್ತಿರೋ ಶಾಪ. ಸುವರ್ಣ, ಮೊದಲು ಆ ಮಾಂಗಲ್ಯವನ್ನು ಹೊರಗಡೆ ಬಿಸಾಕು. ಅಣ್ಣ, ಈ ಮಾಂಗಲ್ಯವನ್ನು ಬಿಸಾಕೋಕೆ ನಾನೇನು ಹುಚ್ಚೆ ಅಲ್ಲಣ್ಣ. ಇದೇ ಮಾಂಗಲ್ಯವನ್ನು ಕಟ್ಟಿಕೊಂಡು ಗರ್ತಿಯಂತೆ ಮೆಚ್ಚು ಹಾಗೆ ಬಾಳುತ್ತೇನ ಈ ಸಮಾಜದಲ್ಲಿ. ಬಾ ಗಜೇಂದ್ರ ಬಾ, ಬೀಸುವ ಗಾಳಿಯಂತೆ ಬಂದು ಇವರೆಲ್ಲರ ಎದುರಿಗೆ ಒದ್ದು ನನ್ನ ಕೊರಳಿಗೆ ಮಾಂಗಲ್ಯವನ್ನು ಕಟ್ಟು ಬಾ. ಬಾ ಗಜೇಂದ್ರ ಬಾ. ಗಜೇಂದ್ರ, ನಿಲ್ಲಿಸು ನಿನ್ನ ಆರ್ಭಟವನ್ನು. ಏ ಗೌಡ, ಮುಂದೆ ಬರಬೇಡ. ಬಂದಿದ್ದೆ ಆದ್ರೆ ರುಂಡ ಹರಿದು ಖಂಡಿತ. ನಿನ್ನ ತಂಗಿಗೆ ಮಾಂಗಲ್ಯ ಭಾಗ್ಯ ಕೊಟ್ಟಿದ್ದು ಆಯ್ತು, ಅದೇನ್ ಮಾಡ್ಕೋತೀವೋ ಮಾಡ್ಕೋ, ನಾನು ನೋಡೇ ಬಿಡ್ತೇನೆ. ಲೇ ನೀಚ ಕುಲದಲ್ಲಿ ಜನ್ಮ ತಾಳಿದ ನಂಜೇಗೌಡ, ಇಲ್ಲಿವರೆಗೆ ಮಾತ್ರ ನಿನ್ ಹವ, ಇನ್ಮೇಲೆ ನಂದೇ ಹವ. ಬರ್ತೀನಿ. ಯಾಕೆ ಸರೋಜಾ, ಶಾಕ್ ಆಯ್ತಾ? ಶಾಕ್ ಆಗ್ಲಿ ಅಂತ ತಾನೇ ಮಾಂಗಲ್ಯವನ್ನು ಕಟ್ಟಿಸ್ಕೊಂಡಿದ್ದು. ಅಣ್ಣ, ಇನ್ ಮುಂದೆ ಏನಿದ್ರು ಗಜೇಂದ್ರಂದೇ ಹವ. ಏ ಸುವರ್ಣ, ನನಗೆ ಯಾಕೆ ಶಾಕ್ ಆಗತ್ತೆ? ನಾನಾಗ್ಲೇ ಬಿಚ್ಚಿದ ತಾಳಿ ನೀನ್ ಕಟ್ಕೊಂಡಿದ್ಯಾ. ಏನಿದ್ರು ಇನ್ನು ಮುಂದೆ ಗೌಡಂದು ನನ್ನ ಹವ. ಸೌಕಾರ್ರಿ, ಇವನನ್ನು ಇಲ್ಲಿಂದ ಬಿಟ್ಟಿದ್ದೇ ತಪ್ಪಾಯ್ತು. ನೀವು ನನಗೆ ಅಪ್ಪಣೆ ಕೊಟ್ಟಿದ್ದರೆ ಇಷ್ಟೊತ್ತಿಗೆ ರೊಂಡವನ್ನು ಕತ್ತರಿಸಿ ಬಿಡುತ್ತಿದ್ದೆ. ಸಮಾಧಾನ ತೆಗೆದುಕೋ ಮಾರಿಗುಡಿ, ಸಮಾಧಾನ ತೆಗೆದುಕೋ. ಈ ಸಿಂಹದ ಮರಿ ಮುಂದೆ ಸಮರ ಸಾಧಿಸಿ ಹೋದರೆ ನಾನು ಸೊಮ್ಮನಿರುತ್ತೇನೆಂದು ತಿಳಿದುಕೊಳ್ಳಬೇಡ. ಅವನಿಗೊಂದು ಗತಿ ನಾನು ಕಾಣಿಸದಿದ್ದರೆ ನನ್ನ ಹೆಸರು ನರ ವ್ಯಾಘ್ರಹ ವಂಶದಲ್ಲಿ ಜನಿಸಿದ ನಂಜೇಗೌಡನೇ ಅಲ್ಲ. ಆಯ್ತು ಬಾಸ್, ನಾನಿನ್ನು ಹೋಗಿ ಬರುತ್ತೇನೆ, ನನಗೊಂದು ಸ್ವಲ್ಪ ಕೆಲಸ ಇದೆ. ಗೌಡ್ರೆ, ಈಗ ಎಲ್ಲರೂ ಹೋದಂತಾಯ್ತಲ್ಲ, ಇನ್ನು ಮುಂದೆ ನಾವಿಬ್ರು ಹಾಗೆಗಿರ್ಬೋದು. ಬನ್ನಿ ಗೌಡ್ರೆ, ಹೋಗೋಣ. ಬೆಂಕಿ ಹಚ್ಚು ನಿನ್ನ ಹೊಸ ಜೀವನಕ್ಕೆ ಎಂದು ನಿನ್ನ ಆಸ್ತಿಗೆ ಆಸೆ ಮಾಡಿ ನನ್ನ ಆಸ್ತಿಯು ಕೂಡ ನನ್ನ ತಂಗಿಯವರನ್ನೇ ಹೊರಟು ಹೋಯಿತು. ಅಂದ ಮೇಲೆ ನಿನ್ನ ದೋಸ್ತಿಯು ನನಗೆ ಬೇಕಾಗಿಲ್ಲ. ಮೊದಲು ಹೊರಟು ಹೋಗು ಇಲ್ಲಿಂದ. ದಯವಿಟ್ಟು ಹಾಗೆಲ್ಲ ಮಾತಾಡಬೇಡಿ. ನಿಮ್ಮೊಂದಿಗೆ ಬಾಳಿ ಬದುಕಬೇಕಂತ ಆಸೆ ಹೊತ್ತುಕೊಂಡು ಬಂದವಳು ನಾನು. ಬೆಂಕಿ ಹಚ್ಚು ನಿನ್ನ ನಂಬಿಕೆಗೆ ಎಂದು ನಿನ್ನ ಗಂಡನಿಗೆ ಅಪ್ಪ ನಂಬಿಕೆ ಮಾಡಿ ನನ್ನೊಂದಿಗೆ ಓಡಿ ಬಂದಿರುವೆ ಅಲ್ಲ. ನಾಳೆ ನನ್ನನ್ನು ಬಿಟ್ಟು ಮತ್ತೊಬ್ಬನ ಮೆಂಡನ ಜೊತೆ ಓಡಿ ಹೋಗುವ ಹಾದರದ ಹೆಣ್ಣು ನೀನು. ಅಂದ ಮೇಲೆ ನಿನ್ನ ದೋಸ್ತಿಯು ನನಗೆ ಬೇಕಾಗಿಲ್ಲ. ಮೊದಲು ಹೊರಟು ಹೋಗು ಇಲ್ಲಿಂದ. ನಾನು
ದೊಡ್ಡ ತಪ್ಪು ಮಾಡಿಬಿಟ್ಟೆ ನಾನು. ಗಂಡನ ಬಿಟ್ಟು ಮಿಂಡನಿಗೆ ಸೆರಗ ಹಾಕುವ ಸೂಳೆ ಆಗ್ಬಿಟ್ಟೆ ನಾನು. ಸೂಳೆ ಆಗ್ಬಿಟ್ಟೆ. ನೋಡ್ರಿ, ಈ ಮನೆಯಲ್ಲೋ ನನಗೆ ಅವಕಾಶ ಮಾಡಿಕೊಡಿ. ದಯವಿಟ್ಟು ನನ್ನ ಹೊರಗೆ ಹಾಕ್ಬೇಡಿ. ನಿನ್ನಂತ ನೀತಿಗೆಟ್ಟ ಮಾನಗೆಟ್ಟವಳನ್ನು ನನ್ನ ಮನೆಯಲ್ಲಿಟ್ಟುಕೊಳ್ಳಲು ಅದೆಂದಿಗೂ ಸಾಧ್ಯವಿಲ್ಲ. ಮೊದಲು ಹೊರಟೋಗಿ ಇಲ್ಲಿಂದ. ಅಯ್ಯೋ ದೇವರೇ, ಎಂತ ದೊಡ್ಡ ತಪ್ಪು ಮಾಡಿಬಿಟ್ಟೆ ನಾನು. ಈ ಪಾಪಿಯ ಮಾತನ್ನು ಕೇಳಿಕೊಂಡು ಗಂಡನಿಗೆ ಮಾಡಬಾರ್ದಂತ ತಪ್ಪನ್ನೇ ಮಾಡಿಬಿಟ್ಟೆ ನಾನು. ಈಗ ನಾನು ಎಲ್ಲಿ ಹೋಗ್ಬೇಕು, ಏನು ಮಾಡ್ಬೇಕಂತ ಒಂದು ತಿಳಿದ ಇಲ್ಲ. ಹೋಗು ಎನ್ನೇ ಹೋಗು. ನಿನಗೇನು ತಿಳಿಯಬೇಕು ಈ ಗೌಡನ ಕುತಂತ್ರ? ಹೇಗಾದರೂ ಮಾಡಿ ನನ್ನ ತಂಗಿಯನ್ನು ಕರೆ ತಂದು ನನ್ನ ಸರ್ವ ಆಸ್ತಿಯನ್ನು ನಾನು ದಕ್ಕಿಸಿಕೊಳ್ಳದಿದ್ದರೆ ನನ್ನ ಹೆಸರು ನರಹಂತಕ ವಂಶದಲ್ಲಿ ಜನಿಸಿದ ನಂಜೇಗೌಡನೇ ಅಲ್ಲ. ಅಯ್ಯೋ ದೇವ್ರೆ, ನನ್ನ ಜೀವನದಲ್ಲಿ ಎಂತ ದೊಡ್ಡ ತಪ್ಪು ಮಾಡಿಬಿಟ್ಟೆ ನಾನು ಕೋಪ ಮಾಡಿಕೊಂಡ್ರೆ ಸಾಕು, ನನ್ನ ಗಂಡ ಪ್ರೀತಿಯಿಂದ ನನ್ನನ್ನು ಮುದ್ದಾಡ್ತಾ ಇದ್ದ, ಪ್ರೀತಿಯಿಂದ ಮಾತಾಡ್ತಾ ಇದ್ದ. ಅಂದಾಗ ಆ ಪಾಪಿಯ ಮಾತನ್ನು ಕೇಳಿಕೊಂಡು ನನ್ನ ಗಂಡನಿಗೆ ಮಾಡಬಾರ್ದಂತ ಅನ್ಯಾಯ ಮಾಡಿದೆ ನಾನು. ಈಗ ನಾನು ಎಲ್ಲಿ ಹೋಗ್ಬೇಕಂತ ಒಂದು ತಿಳಿತಾ ಇಲ್ಲ. ನನ್ನಂತ ಅನಾಥಳಿಗೆ ಯಾರು ಭಿಕ್ಷೆ ನೀಡುತ್ತಾರೆ? ಈ ಸಮಾಜದಲ್ಲಿ ಯಾರೋ ನನಗೆ ಆಶ್ರಯ ನಾನು ಆಶ್ರಯ ನೀಡುತ್ತೇನೆ ಸರೋಜ, ಅದಕ್ಕೇಕೆ? ಇಲ್ಲ ಇಲ್ಲ, ನಾನು ಈಗಾಗಲೇ ಗಂಡನನ್ನು ಬಿಟ್ಟು ಬಂದ ಕೈಯಳಿ ಹೆಣ್ಣು ನಾನು. ಅದು ನನಗೆ ಗೊತ್ತು ಸರೋಜ, ಗೊತ್ತು. ಎಂದು ನೀನು ನಿನ್ನ ಗಂಡನ ಮನೆ ಬಿಟ್ಟು ಆ ಗೌಡನ ಮನೆಗೆ ಕಾಲಿಟ್ಟಿಯೋ ಅಂದೇ ನಿನ್ನ ಮೇಲೆ ಕಣ್ಣಿಟ್ಟೆ. ಈ ಮನ್ಮಥನ ಮನ ತಣಿಸುವ. ನೋಡು ರಾಜ, ನಿನ್ನ ಮನ ತನಸ್ಕಿಂತ ಮುಂಚಿತವಾಗಿ ನಂದೊಂದು ನೀವು ಮಾತಾಡಿಸ್ಕೊಡ್ಬೇಕು. ಅದೇನು ಹೇಳು ಸರೋಜ, ನಾನು ನಡೆಸಿಕೊಡುತ್ತೇನೆ. ಹಾಗಾದ್ರೆ ಆ ಗೌಡ ಇದುವರೆಗೆ ನನ್ನ ಉಪಯೋಗ ಮಾಡಿಕೊಂಡು ನಡು ನೀರಿನಲ್ಲೇ ಕೈ ಬಿಟ್ಟಿದ್ದಾನೆ, ಹಾಗೆ ನೀವು ಮಾಡ್ತಿಲ್ಲ ತಾನೇ? ಇಲ್ಲ ಸರೋಜ, ಇಲ್ಲ. ನಿನ್ನನ್ನು ನಾನೆಂದು ಕೈ ಬಿಡುವುದಿಲ್ಲ. ನಿನ್ನನ್ನು ಅರ್ಥ ಮಾಡಿಕೊಳ್ಳದೆ ವ್ಯರ್ಥವರ ಹಾಕಿದ ಆ ಗೌಡನೊಬ್ಬ ಚಂಡ ನಿನ್ನ ಗಂಡನಾಗಿ ಕೈ ಹಿಡಿದಿವೆ ಏನಂತೀಯಾ ಚಿನ್ನ? ಈ ಮಾತನ್ನು ಸತ್ಯವಾಗ್ಲೂ ಹೇಳ್ತಾ ಇದ್ದೀರಾ? ಸತ್ಯ ಸರೋಜ, ಸತ್ಯ. ಆ ದೇವರಾಣಿಗೂ ಸತ್ಯ. ನೀ ಹೂ ಅಂದರೆ ವಿದೇಶಕ್ಕೆ ಹೋಗೋಣ ಚಿನ್ನ. ಹೌದೇ? ಹಾಗಾದ್ರೆ ನೀವೇ ಇಲ್ವೇ ನನ್ನ ದೈವದ ದೇವರು? ಈ ದೇವರಿಗಾಗಿ ದಾವಿಸುವರಲ್ಲಿ ನಿನ್ನ ಕೋಗಿಲೆಯ ಕಂಠದಿಂದ ಒಂದು ಪ್ರೇಮ ಗೀತೆ ಹಾಡುವಂತಳಾಗು ಚಿನ್ನ.
ನೋಡಿ ರಾಜ, ನಿಮ್ಮ ಮಾತಿನಂತೆ ನಾನೀಗ ಹಾಡಿ ಕುಡಿದ್ದೇನೆ. ಬನ್ನಿ, ಈಗಲೇ ನಾವು ವಿದೇಶಕ್ಕೆ ಹೋಗ್ಬಿಡೋಣ. ನೋಡು ಸರೋಜ, ನಾವು ವಿದೇಶಕ್ಕೆ ಹೋಗಬೇಕಾದರೆ ಮರಳಿ ಇಲ್ಲಿಗೆ ಬರಬಾರದು. ಅದಕ್ಕೆ ನಿನ್ನ ಹೆಸರಿಗಿದ್ದ 10 ಎಕರೆ ಜಮೀನು ಮಾರಿಕೊಂಡು ಹೋಗೋಣ. ಏನಂತೀಯ ಚಿನ್ನ? ಅಯ್ಯೋ ಗೌಡ್ರಿ, ನನ್ನ ಹೆಸರಿಗಿದ್ದ ಆಸ್ತಿ ಎಲ್ಲಿದೆ? ಈಗಾಗಲೇ ಆ ಹಾಳಾದ ಗೌಡ ತನ್ನ ತಂಗಿ ಹೆಸರಿಗೆ ಮಾಡಿ ಎಲ್ಲ ಆಸ್ತಿಯನ್ನು ಕಸಿದ್ಕೊಂಡು ಬಿಟ್ಟಿದ್ದಾನೆ. ಏನು ಹೇಳುತ್ತಿರುವೆ ಸುವರ್ಣ? ನಿನ್ನ ಆಸ್ತಿವಿಲ್ಲವೆಂದ ಮೇಲೆ ನಿನ್ನ ದೋಸ್ತಿ ನನಗೆ ಬೇಕಾಗಿಲ್ಲ. ಮೊದಲು ಹೊರಟು ಹೋಗು ಇಲ್ಲಿಂದ. ನನ್ನ ಕಣ್ಣು ಮುಂದೆ ಒಂದು ಕ್ಷಣ ನಿಲ್ಲಬೇಡ. ಅಯ್ಯೋ, ದಯವಿಟ್ಟು ಹಾಗೆಲ್ಲ ಮಾತಾಡಬೇಡಿ. ನಿಮ್ಮ ಕೈಯಾರೆ ನನ್ನ ಕೊಳ್ಳಿಗೆ ಮಾಂಗಲ್ಯ ಕಡಿಸ್ಕೊಂಡು ನಿಮ್ಮ ಸತಿಯನ್ನು ಆಗಿ ಬಾಳ್ಬೇಕಂತ ಆಸೆನೇ ಹೊತ್ತು ಬಂದವಳು ನಾನು. ನಿಮ್ಮ ಕೈಯಾರೆ ನನ್ನ ಕೊಳ್ಳಿಗೆ ತಾಳಿ ಕಟ್ಟಲೇಬೇಕು. ಸರಿಯಾಚೆ ಚಾಂಡಾಲಿನಿ, ಮುಟ್ಟದಿರು ನಿನ್ನ ಹೇಸಿ ಕೈಗಳಿಂದ ನನ್ನ ಪವಿತ್ರ ಪಾದವನ್ನು. ಮಾಡಿಕೊಂಡ ಗಂಡನನ್ನು ಬಿಟ್ಟು ಈ ಮಿಂಡನೊಂದಿಗೆ ಬಾಳಬೇಕೆಂಬ ಆಸೆ ನಿನ್ನಲ್ಲಿದ್ದರೆ ಈ ಬೀದಿಯ ಮೇಲೆ ಭಿಕ್ಷೆ ಬೇಡುವ ಭಿಕ್ಷುಕನ ಜೊತೆ ಬೆಚ್ಚಗೆ ಮಲಗಿ ಹೋಗು. ದಯವಿಟ್ಟು ಹಾಗೆಲ್ಲ ಮಾಡಬೇಡಿ. ಬೇಗ ನನಗೆ ಆಸರೆ ಕೊಡಿ ಅಂತ ನಿಮ್ಮ ಕಾಲು. ಲೇ ಹಾದರದ ಹೆಣ್ಣೆ, ಮಾಡಿಕೊಂಡ ಗಂಡನನ್ನು ಬಿಟ್ಟು ಆ ಗೌಡನ ಕೈ ಹಿಡಿದ ರಂಡ ನೀನು. ಈಗ ಗೌಡನನ್ನು ಬಿಟ್ಟು ನನ್ನೊಂದಿಗೆ ಬಾಳಬೇಕೆಂಬ ನೀತಿಗೆಟ್ಟ ಹೆಣ್ಣು ನೀನು. ಅಂದ ಮೇಲೆ ನಾಳೆ ನನ್ನನ್ನು ಬಿಟ್ಟು ಮತ್ತೊಬ್ಬನ ಕೈ ಹಿಡಿಯುವ ಗೈಯಾಳಿ ನೀನು. ಅಂದ ಮೇಲೆ ನಿನ್ನಂತ ಹೇಸಿ ಹಣ್ಣಿನ ಜೊತೆ ನನ್ನ ಸಂಬಂಧ ಬೆಳೆಸಲು ಸಾಧ್ಯವಿಲ್ಲ. ನಾನಿನ್ನು ಬರುತ್ತೇನೆ. ನನ್ನ ಜೀವನದಲ್ಲಿ ಎಂತ ದೊಡ್ಡ ತಪ್ಪನ್ನೇ ಮಾಡಿಕೊಂಡೇ ಬಿಟ್ಟೆ ನಾನು. ಈಗ ನನಗೇನು ತಿಳಿತಾ ಇಲ್ಲ. ಮಡದಿಗೇನು ಗೊತ್ತು ತಾಳಿಯೇ ಬೆಲೆ, ಮಡದಿಗೇನು ಗೊತ್ತು ತಾಳಿಯೇ ಬೆಲೆ. ಈಗ ನನಗೊಂದು ತಿಳಿತಾ ಇಲ್ಲ. ಈಗಲೇ ಆ ಗೌಡನ ಹತ್ರ ಕ್ಷಮೆ ಕೇಳಿ ಮತ್ತೆ ಆ ಗೌಡನ ಮನೆಯಲ್ಲಿ ನಾನು ಇರಲೇಬೇಕು. ಮನದಲ್ಲಿ ಆಸೆಯ ಬೇರೆ ಲೇ ನಂಜೇಗೌಡ, ಈ ರೈತನ ರಾಜ್ಯದಲ್ಲೇ ನಾನೇ ಮಹಾರಾಜನೆಂದು ಅಟ್ಟಹಾಸದಿಂದ ಮೆರೆಯುತ್ತಿರುವ ನಿನ್ನಂತ ಕೆಟ್ಟ ಶ್ರೀಮಂತರನ್ನು ಮೆಟ್ಟಿ ತುಳಿಯಬೇಕಾದರೆ ಇಂದು ನಿನ್ನ ಮನೆಯಲ್ಲಿದ್ದ 20 ಲಕ್ಷ ಹಣವನ್ನು ದೋಚಿಕೊಂಡು ನಾನು ದುಬೈಗೆ ಹೋಗಲೇಬೇಕು. ಅಂದಾಗ ತೀರುವುದು ನನ್ನ ಸೇಡು, ಅನಂತರ ಆಗುವುದು ನಿನ್ನ ಮನೆ ಸುಡುಗಾಡು. ರಾಜ, ನಿಲ್ಲಿಸೋ ನಿನ್ನ ಕುತಂತ್ರದ ಆಟವನ್ನು. ನನ್ನ ಮನೆಯಲ್ಲಿದ್ದ ಹಣವನ್ನು ದೋಚಿಕೊಂಡು ಎಲ್ಲಿಗೆ ಹೊರಟಿರುವೆ? ಎಲ್ಲಿಗೆ? ನಂಜೇಗೌಡ, ನಿನ್ನ ಮನೆಯಲ್ಲಿ 20 ಲಕ್ಷ ಹಣವನ್ನು ದೋಚಿಕೊಂಡು ದುಬೈಗೆ ಹೊರಟಿರುವೆ. ದುಬೈಗೆ? ನನ್ನ ಮನೆಯಲ್ಲಿದ್ದ 20 ಲಕ್ಷ ಹಣವನ್ನು ಲೂಟಿ ಮಾಡಿಕೊಂಡು ದುಬೈಗೆ ಹೋಗುವುದಕ್ಕೆ ಇದೇನು ನಿಮ್ಮ ಅಪ್ಪ ಗಳಿಸಿದ ಆಸ್ತಿ ಅಲ್ಲ, ಇದು ನನ್ನ ಸ್ವಂತ ಹಣ. ಇದೇ ಹಣಕ್ಕಾಗಿ ಎಷ್ಟೋ ಬಡವರ ಹೆಣಗಳ ರಾಶಿ ಮಾಡಿದಲ್ಲದೆ ಇದು ನನಗೆ ಮೋಸ ಮಾಡಿ ಗಳಿಸಿದ ಹಣ. ತಿರುಬಾಕಿ ನನ್ನ ಮಗನೇ, ಹೊಟ್ಟೆ ಪಾಡಿಗಾಗಿ ಮೈಯಲ್ಲಿ ಬಟ್ಟೆ ಇಲ್ಲದೆ ಕೈಯಲ್ಲಿ ತಟ್ಟೆ ಹಿಡಿದು ಬೀದಿಯಲ್ಲಿ ಭಿಕ್ಷೆ ಬೇಡುವ ನಿನ್ನಂತ ಬಿಡಾಡಿ ನಾಯಿಯನ್ನು ತಂದು ನನ್ನ ಮನೆಯಲ್ಲಿ ಅನ್ನ ಹಾಕಿ ಬೆಳೆಸಿದ್ದೇ ತಪ್ಪಾಯ್ತು. ನಾನೇನು ನಿನಗೆ ಮೋಸ ಮಾಡಿರುವೆ ಮೊದಲು ಬಗಳು? ಸೊಕ್ಕಿನ ಸಾವುಕಾರ, ನಿನ್ನ ಮಾತು ಕೇಳಿ
20 ವರ್ಷಗಳ ಹಿಂದೆ ನಿನ್ನ ಮಾತು ಕೇಳಿ ಆ ರಣವಿಕ್ರಮನ ಹೆತ್ತ ತಂದೆ ತಾಯರನ್ನು ಕತ್ತರಿಸಿ ಕೊಂದ ಹಾಕಿದ ಲಾಭ ನನಗೆ ದೊರಕಲಿಲ್ಲ. ಯಾಕಪ್ಪ ರೌಡಿ ರಾಜ, ಆ ಡೀಲಿಗೆ ಆಗ 10 ಲಕ್ಷ ರೂಪಾಯಿ ಕೊಟ್ಟಿದ್ರಲ್ಪ ನಮ್ಮ ಸಾಹುಕಾರು. ಕೊಟ್ಟಿದ್ದು ನಿಜ ತಿರುಸಟ್ಟಿ, ನಿಜ. ಆದರೆ ಅದೇ 10 ಲಕ್ಷವನ್ನು ವಾಪಸ್ ಪಡೆದುಕೊಂಡು ನಿಮ್ಮ ಫ್ಯಾಕ್ಟರಿಯಲ್ಲಿ ನನಗೆ ಪಾರ್ಟ್ನರ್ಶಿಪ್ ಕೊಡುತ್ತೇನೆ ಎಂದು ಅಪನಂಬಿಕೆ ಮೂಡಿಸಿ ಅದೇ ಫ್ಯಾಕ್ಟರಿ ಲಾಸ್ ಆಗಿದೆ ಎಂದು ನನಗೆ ಸುಳ್ಳು ಹೇಳಿ ಆ 10 ಲಕ್ಷವನ್ನು ಎತ್ತಿ ಹಾಕಿಕೊಂಡು ಮೆರೆಯುತ್ತಿದ್ದಾನೆ ಈ ನಿನ್ನ ಸೊಕ್ಕಿನ ಗೌಡ. ಅದೇ ಸೇಡಿಗಾಗಿ ಇಂದು ಈ ಮನೆಯಲ್ಲಿ 20 ಲಕ್ಷವನ್ನು ದೋಚಿಕೊಂಡು ದುಬೈಗೆ ಹೊರಟಿರುವೆ. ದುಬೈಗೆ ನನ್ನ ಮನೆಯಲ್ಲಿದ್ದ 20 ಲಕ್ಷ ಹಣವನ್ನು ಲೂಟಿ ಮಾಡಿಕೊಂಡು ದುಬೈಗೆ ಹೋಗುವ ಮುನ್ನ ನಿನ್ನನ್ನು ಕಳಿಸುವೆ ಯಮುನ ದರ್ಶನಕ್ಕೆ. ಲೇ ಶೆಟ್ಟಿ, ಒಳಗಡೆ ಇದ್ದ ಬಂದೂಕನ್ನು ಬೇಗ ತೆಗೆದುಕೊಂಡು ಬಾ. ಆಯ್ತ್ರಿ ಅಪ್ಪ, ಪಟ್ನ ತಂದ್ಬಿಡ್ತೇನ್ರಿ ಅಪ್ಪ. ಲೇ ಬಂಡ ಗೌಡ, ನಿನ್ನಲ್ಲಿ ಧೈರ್ಯ ಇದ್ದಿದ್ದೆ ಆದರೆ ನಿನ್ನ ಬಂದೂಕಿಗೆ ಅದರ ಸರಿದು ಹಿಂದಕ್ಕೆ ಹೋಗುವ ಹೇಡಿ ನಾನಲ್ಲ. ನಿನ್ನಲ್ಲಿ ಧೈರ್ಯ ಇದ್ದಿದ್ದೆ ಆದರೆ ನೆಲ್ಲು ನನ್ನ ಜೊತೆ ಇದ್ದಕ್ಕೆ. ಲೇ ಮಾರಿಗುಡಿ, ಒಳಗಡೆ ಇದ್ದು ಪಿಸ್ತೂಲನ್ನು ತೆಗೆದುಕೊಂಡು ಬಾ. ಸಾಹುಕಾರ ತಗೋರಿ ಬಂದೂಕ, ನಾ ಸರ್ ನಿಲ್ತೇನ್ರಿ ಅಪ್ಪ ಹಿಂದಕ್ಕ. ಸಾವುಕಾರ ಬಂದೂರ ಯಾರು ನೋಡಿಬೇಕಂತ ವಿಚಾರ ಮಾಡಿರಿ? ಬೇರೆ ಯಾರು ಅಲ್ಲ ಮಾರಿಗುಡಿ, ಈ ನಂಜೇಗೌಡ, ಇವನೇ ನನ್ನ ಕಡುವೈರಿ. ಲೇ ರಾಜ, ನಿನ್ನಲ್ಲಿ ಧೈರ್ಯ ಇದ್ದರೆ ನೀನು ಹಾರಿಸು ಮಗನೇ ನಿನ್ನ ಗೊಂಡು. ನನ್ನಲ್ಲಿ ಧೈರ್ಯ ಇದ್ದರೆ ನಾನು ಹಾರಿಸುವೆ ನನ್ನ ಗೊಂಡು. ಛೇ, ಏನಾಗಿದೆ ಇದಕ್ಕೆ? ಲೇ ಮಾರಿಗುಡಿ, ಈ ಪಿಸ್ತೂಲ್ನಿಂದ ಗುಂಡನ್ನು ಯಾರು ತೆಗೆದಿದ್ದಾರೆ? ನಾನೇ ತೆಗೆದಿದ್ದು ಸಾವುಕಾರ್ರೆ. ಏನಾಗಿದೆ ಈ ಬಂದೂಕಿಗೆ? ಲೇ ಶೆಟ್ಟಿ, ಈ ಬಂದೂಕಿನಲ್ಲಿ ಇದ್ದ ಗುಂಡನ್ನು ಯಾರು ತೆಗೆದಿದ್ದಾರೆ? ನಾನ ತಗದೇನ್ರಿ ಸಾಹುಕಾರ. ನೀವು ಹೊಡೆದಾಡ್ಕೊಂಡು ಸತ್ರ ನಮ್ಮ ಪಾಡೇನ್ರಿ, ಹಂಗಂತೇಳಿ ನಾನ ತಗದೇನ್ರಿ ಬಂದೂಕ್ನಾಗಿನ ಗುಂಡ. ನೋಡು ರಾಜ, ನಾವಿಬ್ಬರು ಹೊಡೆದಾಡಿ ಸತ್ತರೆ ಪ್ರಯೋಜನವಿಲ್ಲ. ಹೇಗಾದರೂ ಮಾಡಿ ಗಜೇಂದ್ರ ಹಾಗೂ ರಣವಿಕ್ರಮರ ಕತೆ ಮುಗಿಸಿ ನನ್ನ ತಂಗಿಯನ್ನು ಕರೆ ತಂದು ನನ್ನ ತಂಗಿ ಹೆಸರಿಗಿದ್ದ ಆಸ್ತಿಯನ್ನು ನಮ್ಮಿಬ್ಬರ ಹೆಸರಿಗೆ ಮಾಡಿಕೊಳ್ಳೋಣ. ಏನಂತೀಯ? ಈ ಮಾತು ಸತ್ಯ ತಾನೇ? ಸತ್ಯ ರಾಜ, ದೇವರಾನೆಗೂ ಸತ್ಯ. ನಡೆಯಾಗಾದರೆ ಆ ಗಜೇಂದ್ರ ರಣವಿಕ್ರಮನು ರುಂಡ ಹಾರಿಸಿ ಈ ರೈತನ ರಾಜ್ಯದಲ್ಲಿ ರೌಡಿಗಳ ದರ್ಬಾರ ಏನೆಂದು ಈ ಸಮಾಜಕ್ಕೆ ತೋರಿಸೋಣ. ನಿಮ್ಮಂತ ನೀತಿಗೆಟ್ಟ ನಾಲಾಯಕರ ಕೈಯಲ್ಲಿ ಸಾಯಲು ನಾವೇನು ಗತ್ತಿಗೇಡಿಗಳಲ್ಲ. ನಿಮ್ಮಂತ ಬಂಡ ಶ್ರೀಮಂತ ರುಂಡ ಹಾಸಲು ಬಂದ ಪೊಂಡ ಹುಲಿಗಳು. ಲೇ ಗಜೇಂದ್ರ, ಹುಲಿಯಂತೆ ಹುಚ್ಚರಂತೆ ಎಚ್ಚರ ತಪ್ಪಿ ಮಾತನಾಡಿದರೆ ಈ ರೌಡಿ ರಾಜನ ಕೈಯಿಂದಲೇ ಬಿಚ್ಚಿ ಬೀಳುವುದು ನಿನ್ನ ಹೊಚ್ಚು ದೇಹ. ಲೇ ರಾಜ, ಈ ಕಾಡು ಹಿಂಡದನಗಳ ಹಾಲ ಕುಡಿದ ಈ ಗಂಡದೆಯ ದೇಹ ನಿಮ್ಮಂತ ರೌಡಿಗಳಿಗೆ ಎದುರಿ ಬಿಚ್ಚಿ ಬೀಳುವ ಗೊಡ್ಡು ದೇಹ ನನ್ನದಲ್ಲ. ಲೇ ವಿಕ್ರಮ, ಹೆಚ್ಚಿಗೆ ಹಾರಾಡಬೇಡ. ಹಾರಾಡಿದ್ದೆ ಆದರೆ ನನ್ನ ಗುಂಡಿನೇಟಿಗೆ ಹಾರಿ ಹೋಗುವುದು ನಿಮ್ಮಿಬ್ಬರ ಪ್ರಾಣ ಪಕ್ಷಿ. ಪ್ರಾಣಕ್ಕೆ ಹೆದರಿ ಪಾರಾಗುವ ಹೇಡಿಗಳು ನಾವಲ್ಲ. ತಾಕತ್ತಿದ್ರೆ ನೀನು ನಿಮ್ಮಪ್ಪನ ಮಗನೇ ಆದ್ರೆ ನಡೆದು ಹೋಗಲಿ ನಮ್ಮಿಬ್ಬರ ನಡುವೆ ಮಹಾಯುದ್ಧ.
ಮಹಾಯುದ್ಧ ಲೇ ನಮ್ಮಂತ ರೌಡಿಗಳ ಜೊತೆ ನಿಮ್ಮಂತ ಬಡ ಭಿಕಾರಿಗಳ ಯುದ್ಧ. ಲೇ ಪೆದ್ದ, ನೀವು ನಿಮ್ಮ ತಾಯಿಯ ರಕ್ತಕ್ಕೆ ಹುಟ್ಟಿದ್ದೆಯಾದರೆ ನಿಲ್ಲಲಿ ನಮ್ಮ ಜೊತೆ ಯುದ್ಧಕ್ಕೆ. ರೀ ಸೌಕಾರ, ಈ ಮಹಾಯುದ್ಧದಾಗ ನಿಮ್ಮನಿಯವರು ಒದ್ದೊದ್ದ ಕಡಿದಂತು ಗ್ಯಾರಂಟಿನ. ಯಾಕಂದ್ರ ನೀವು ಮಾಡಿದ ಹಲಕ ಕೆಲಸನ ಅಂತವದವ. ಸುಟ್ಟು ಹಾಕ್ರಿ ಇಂತ ಕೆಟ್ಟ ಶ್ರೀಮಂತರನ್ನು ಈ ರೈತನ ರಾಜ್ಯದಲ್ಲಿ. ಸೊಕ್ಕಿನ ಸೂಳೆಯ ಮಕ್ಕಳ್ಯ, ಇಲ್ಲಿ ಅವರಿಗೆ ನಮ್ಮಂತೆ ಮಾತನಾಡಿರಿ, ಈಗ ಅವರ ಪರವಾಗಿ ಮಾತನಾಡುತ್ತಿರುವರಲ್ಲಿ ಸ್ವಾಕ್ಕಿನ ಸೂಳೆಯ ಮಕ್ಕಳ್ಯ. ಏ ಗೌಡ, ಪುಟ್ಟ ಬೇಡಲೇ ಒಣ ತೌಡ. ಒಂದ್ ನಿಮಿಷದಾಗ ಹಾರಿ ಹೋಗತ್ತಲೇ ನಿನ್ನ ಜೀವ ದೌಡ. ಎಲ್ಲಾರ್ದು ಮನಿ ಮುರಿದ ಮಠ ಮಾಡಿದಿ ಅಂದ ಮ್ಯಾಲ ನಿನ್ನ ಘಟ ಹಾರುದಂತೂ ಖಂಡಿತಲೇ ಗೌಡ, ಖಂಡಿತ. ಸೊಕ್ಕಿನ ಸೂಳೆ ಮಗ ನಮಗೆ ಸೊಕ್ಕಿನ ಸೊಳೆ ಮಕ್ಕಳ್ಯ ನಮಗೆ ಹಾಕಿದ ಕೂಳು ತಿಂದು ಯಾಕೆ ತೋರಿಸ್ತಿಲ್ಲ ಗಣ್ಣ? ಅದ್ರಾಗ ಏನು ಮಣ್ಣು ಐತೆ, ಇನ್ನು ಹಕ್ಕ ತೋಳ ನಿನ್ನ ಗೋನ. ನನ್ನ ಮಗನೇ ರೌಡಿ ರಾಜ, ನನ್ನ ಎತ್ತ ತಂದೆ ತಾಯರ ಕತ್ತು ಕೊಯ್ದು ನನ್ನ ಮಣಿತನವನ್ನೇ ಮಶಾನ ಮಾಡಿದ ಸೇಡಿಗಾಗಿ ಇಂದು ನೀನು ಜೀವಂತ ಬದುಕಿರಲೇಬಾರದು. ನೆನೆಸಿಕೋ ನಿನ್ನ ಎತ್ತ ತಾಯಿಯನ್ನು. ಜೈ ಭಗೀರಥ. ಲೇತಿರ್ಬೋಕಿ ನನ್ನ ಮಕ್ಕಳ್ಯ, ನೀವಿನ್ನು ಬದುಕಿರಲೇಬಾರದು. ಲೇ ಗೌಡ, ಆ ಬಂದೂಕಿನಾಗಿಲ್ಲಲೇ ಕೊಂಡ, ಯಾಕೆ ತೋರಿಸ್ತಿಲೇ ಮಾಂಡ? ಒಂದ್ ನಿಮಿಷದಾಗ ಹಾರಿ ಹೋಗತ್ತಲೇ ನಿನ್ನ ಚಂಡ. ಲೇ ಗೌಡ, ಅನ್ಯಾಯವಾಗಿ ನನ್ನಿಂದ ನನ್ನ ಹೆಂಡತಿಯನ್ನು ದೂರ ಮಾಡಿಸಿ ನನ್ನ ಮನೆತನವನ್ನೇ ಸರ್ವನಾಶ ಮಾಡಿದ್ದಕ್ಕಾಗಿ ನೀನಿನ್ನೂ ಜೀವಂತ ಬದುಕಿರಬಾರದು. ನೆನೆಸಿಕೋ ಮಗನೇ ನಿನ್ನ ಕುಲ ದೇವತೆಯನ್ನು. ಜೈ ಪರಶುರಾಮ. ಹುಟ್ಟರು ಬರೋಣ. ನಮ್ಮೆಲ್ಲರನ್ನು ಜಯ ಜಯ ಗುರುವರ ಕರುಣ ಸಾಗರ, ಜಯ ಗುರುವರ ಕರುಣ ಸಾಗರ, ದೀನ ಬಂಧು ದಯಾದಿ ದೇವ, ದೀನ ಬಂಧು ದಯಾದಿ ದೇವ, ಕರುಣಿಸಿ ಕಾಯೋ ಓ ಜಗದೀಶ, ಕರುಣಿಸಿ ಕಾಯೋ ಓ ಜಗದೀಶ, ಕರುಣಿಸಿ ಕಾಯೋ ಓ ಜಗದೀಶ. ಜಯ ಗುರುವರ ಕರುಣ ಸಾಗರ, ಜಯ ಗುರುವರ, ಜಯ ಗುರುವರ ಕರುಣ ಸಾಗರ. बोलो भारत माता की, बोलो कर्नाटक माता की, वंदे वंदे. राम शिवाजी महाराज की, अवधूत कलमेश्वर महाराज की, ಸಿದ್ದರಾಮ ಶಿವೋಗೇಶ್ವರ ಮಹಾರಾಜ್ ಕಿ, अवधूत तीन साल के श्री